ನೀವು ಸತ್ತವನಹಳ್ಳಿ ಮೊದಲೇ ಬಂದಿದ್ದ ಚಂದ್ರಮೌಳಿಯವರೇ? ಹೌದೌದು, ನಾನು ಬಂದಿದ್ದು 2000 ಇಸ್ವಿಲಿ. ಕಲಾಕ್ಷೇತ್ರದೊಳಗೆ ಒಂದು ತಾಲೀಮಿತ್ತು, ಸಂಗ್ಯಾಬಾಳಿ ಅಂತ. ಅಲ್ಲಿಗೆ ಗುರುಗಳಾದ ನಮ್ಮ ಭರಣ ಸರ್ ಬಂದಿರಲ್ಲಿ ಅದು ನೋಡಿದೆ. ನೀನು ಬಾರಯ್ಯ, ಒಂದು ನಾಟಕ ಇದೆ ತಬರನ್ ಕತೆ ಅಂತ, ನಮ್ಮ ತಂಡಕ್ಕೆ ಬಾರಯ್ಯ ಅಂತ ಹೇಳಿದ್ರು ಅವರು. ಆಗ ನಾನು ಅಲ್ಲಿ ಹೋಗಿ ನಾನು ಸೇರಿದೆ. ಅಲ್ಲಿಂದ ಜೋಕುಮಾರ ಸ್ವಾಮಿ, ಸತ್ತವರ ನೆರಳು, ಆಕಾಶ್ ಬುಟ್ಟಿ, ಗೋಕುಲ ನಿರ್ಗಮನ. ಸೊ 2000 ಇಸ್ವಿ ಆದಮೇಲೆ ಈ ಒಂದು ನಮ್ದು ಅದೇ ಶುಡ್ ಬಿ ಥ್ಯಾಂಕ್ಫುಲ್. ನಾವು ಹೊಸ ಈ ಎರಡನೇ ಜನ್ರೇಷನ್ ಏನು ಒಂದು ಯಂಗ್ಸ್ಟರ್ಸ್ ಇದೆಲ್ಲ ಒಂದಷ್ಟು ಜನ ಸೇರ್ಕೊಂಡ್ವಿ. 2000 ಇಸ್ವಿ ಆದಮೇಲೆ ಈ ಹೊಸ ಬೇರೆ ಹಳೆ ಏನು ತಬರನ್ ಕತೆ, ಕತ್ತಲೆ ಬೆಳಕು, ಈ ನಾಟಕಗಳನ್ನ ರಿವೈವ್ ಮಾಡಬೇಕು ಅನ್ನೋದೆಲ್ಲ ಶುರು ಆಯಿತು. ಆವಾಗ ಭಾಳಷ್ಟು ಜನ ನಮ್ಮ ಸುಮನ್ನು, ಶೃಂಗ, ಸುಮಾರು ಜನ ಇನ್ನೊಂದಷ್ಟು ಜನ ಬಂದು ಸೇರಿಕೊಂಡ್ರು. ಆಗ ಅದು ಕೂಡ ಕತ್ತಲೆ ಬೆಳಕು, ಇದು ತಬರನ್ ಕತೆ ಎಲ್ಲ ರಿವೈವ್ ಕೂಡ ಆಯಿತು. ಬಟ್ ಆಮೇಲೆ ನಾವು 2002 ಗೋಕುಲ, 2004. ಸೊ 2003 ಎಂಡಂಗೆ 2004 ಫೆಬ್ರವರಿ ಅಲ್ವಾ? ಆಗಸ್ಟ್ 2 ಅಂತ. ಓಕೆ, 2004ರಲ್ಲಿ ಗೋಕುಲ ನಾಟಕ ತಗೊಂಡ್ವಿ. ಗೋಕುಲ ನಾಟಕ ತಗೊಳ್ಳೋದಕ್ಕೆ ಮುಖ್ಯ ಕಾರಣ ಏನಂದರೆ, ನಾವು ಕಾರಂತರು ಮುಖ್ಯವಾಗಿ ಕೆಲಸ ಮಾಡೋದು ಕಲ್ಕಟ್ಟ, ಭೋಪಾಲ್, ಅಲ್ಲೆಲ್ಲ ಹಯವದನ್ನ ಎಲ್ಲ ತೊಗೊಂಡು ಹೋಗ್ತೀವಿ. ಫೆಸ್ಟಿವಲ್ ಕಾರಂತ ನಾಟಕ ಅದೆಲ್ಲ ಆದಾಗ ಫೆಸ್ಟಿವಲ್ ತೊಗೊಂಡು ಹೋದಾಗ ಅಲ್ಲಿ ಎಲ್ಲರೂ ಕೇಳೋರು ಭರಣ ಸರ್ನ, ನೀವು ಕಾರಂತರ ಒಂದು ಮಾಸ್ಟರ್ ಪೀಸು ಗೋಕುಲ ಅದನ್ನು ಯಾಕೆ ಮಾಡಬಾರ್ದು ಅಂತ ಕೇಳೋರು. ಭರಣ ಸರ್ ನಮ್ಗೆ ಹೇಳೋರು, ಗೋಕುಲ ನಿರ್ಗಮನ ಅಂತ ಒಂದು ನಾಟಕ ಇದೆ, ಅದು ಮಾಡಬೇಕು ಕಂಡ್ರೆ ಯಾವುದು ಇದು. ಬಟ್ ನಮ್ಗೆ ಅದ್ರ ಬಗ್ಗೆನೂ ಅಗೇನ್ ಹೆಚ್ಚು ವಿಷಯ ಗೊತ್ತಿಲ್ಲ ನಮಗೆ. ನಾವು ಬೇರೆ ತಂಡಗಳಲ್ಲಿ ನಾವು ಮಾಡಿದರೂ ಈ ಕಾರಂತರ ನಾಟಕಗಳ ಬಗ್ಗೆ ಬೆನಕ ಕೊಡೋಷ್ಟು ನಾಲೆಜ್ನ ಇನ್ನೆಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ. ಆ ಥರ ಆದಮೇಲೆ ಒಂದು ದಿನ ನಮ್ಮ ಮೀಟಿಂಗ್ ಎಲ್ಲ ಸೇರಿಸಿ ಭರಣ ಸರು ಇಲ್ಲ ಗೋಕುಲ ನಿರ್ಗಮನ ನಾಟಕವನ್ನು ನಾವು ಮಾಡಬೇಕು ಅಂತೆಲ್ಲ ಹೇಳಿದ್ರು. ಓಕೆ ಸರಿ ಮಾಡೋಣ ಸರ್ ಅಂತ ಹೇಳಿದ್ವಿ. ಅಷ್ಟು ಭಾಳಷ್ಟು ಜನ ಯಂಗ್ಸ್ಟರ್ಸು ನಮ್ಮ ಬೆನಕಾಗಿ ಸೇರಿಕೊಂಡಿದ್ರು. ನವೀನು, ಸತ್ಯ, ನಿರ್ಮಲ, ಸತ್ಯಪ್ರಕಾಶು, ಗಿರಿ, ಈ ಒಂದು ಹೊಸ ಅಲೆ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿತ್ತು. ಸೊ ಇದರ ಅಂದರೆ ಗೋಕುಲ ಹೇಗೆ ಒಂದು ಚಾಲೆಂಜ್ ಕೊಟ್ಟರು ಭರಣ ಸರ್ ಅಂತಂದರೆ, ನೀವು ಮಾಡಬೇಕಿದನ್ನು. ನನಗಿನ್ನೂ ಚೆನ್ನಾಗಿ ನೆನಪಿದೆ, ನನಗೆ ಮಂಜುಗೆ ಭರಣ ಸರ್ ಹೇಳಿದ ಒಂದು ಮಾತು, ಡೈರೆಕ್ಟರ್ ಎಲ್ಲ ಕಂಡ್ರ ನೀವುಗಳೇ ಮಾಡ್ಬೇಕು ಈ ನಾಟಕ ಅಂತ. ಅದು ನಿಜವಾಗ್ಲೂ ನಾವು ಹೆಂಗೆ ಸಾಧ್ಯ. ಆಮೇಲೆ ಓಕೆ, ಇದು ಯಾವುದೋ ಒಂದು ಬರೀ ಡೈಲಾಗ್ ನಾಟಕ ಆಗಿದ್ದರೆ ನಾವುಗಳೇ ಸ್ಕ್ರಿಪ್ಟ್ ಓದ್ಕೊಂಡು ಏನೋ ಮಾಡ್ಕೊಳ್ಳೋದು, ನೋಡ್ರೆ ಬರೀ ಹಾಡು. ಈ ಹಾಡನ್ನು ಹೆಂಗಪ್ಪ ಕಲಿಯೋದು, ಹೆಂಗೆ ಹಾಡೋದು, ಆಮೇಲೆ ನಾವೇ ಹಾಡಬೇಕು, ನಟರೇ ಸ್ಟೇಜ್ ಮೇಲೆ ಹಾಡಬೇಕು, ಪಾತ್ರಗಳನ್ನು ಮಾಡಬೇಕು. ಸೊ ತುಂಬಾ ದೊಡ್ಡ ಚಾಲೆಂಜನ್ನು ಹಿಂಗೆ ಹಾಕಿದ್ರು. ಅದು ಭರಣ ಸರ್ ಯಾವಾಗಲೂ ಹಂಗೆ ಅವರು. ಮತ್ತದು ಬೆನಕಾಗೂ ದೊಡ್ಡ ಚಾಲೆಂಜ್ ಆ ಟೈಮಲ್ಲಿ ಏನಂದರೆ, 2 ಪ್ರೊಡಕ್ಷನ್ ಒಟ್ಟಿಗೆ ತೊಗೊಂಡಿದ್ದು. ಆಕಾಶ ಬುಟ್ಟಿ ಅದನ್ನು ಬಸವಲಿಂಗಯ್ಯ ಸರ್ ಡೈರೆಕ್ಟ್ ಮಾಡಿದ್ರು. 2 ತಂಡ, ಅಂದರೆ ಅಷ್ಟು ಕಲಾವಿದರು ಅವೈಲಬಲ್ ಇದ್ದರು ಬೆನಕಾದಲ್ಲಿ. ಸೊ ಇಟ್ ವಾಸ್ ಸಡನ್ ಒಂದು ಏನು ಹಯವದನ ಮತ್ತೆ ರಿವೈವ್ ಮಾಡಿ ಶುರು ಮಾಡಿದ್ವಿ. ಅದಾಗಿ ಕೆಲವು ವರ್ಷಕ್ಕೆ ಅಷ್ಟು ಜನ ಸೇರೋಕ್ಕೆ ಶುರು ಮಾಡಿದ್ರು. ಸೊ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಹಯವದನದ ಪ್ರೇರಣೆ ಇರಬಹುದು. ಅಲ್ಲಿಂದ ಭಾಳಷ್ಟು ಜನ ಬಂದು ಸೇರಿ 2 ಪ್ರೊಡಕ್ಷನ್ ನಾವು ಒಟ್ಟಿಗೆ ಮಾಡಿದ್ವಿ ಬೆನಕಾಗಲಿ. ಇಟ್ ವಾಸ್ ಅ ವೆರಿ ರಿಸ್ಕಿ ಥಿಂಗ್ ಫೈನಾನ್ಷಿಯಲಿ ಕೂಡ. ಬರೀ ಗೋಕುಲಕ್ಕೆ ಆ ದಿನಗಳಲ್ಲಿ 70,000-75,000 ಏನೋ ಖರ್ಚು ಬರೀ ಗೋಕುಲ ಒಂದು ನಾಟಕಕ್ಕೆ. ತುಂಬ ಸೆಟ್ಸು ಇದೆಲ್ಲ ರಿಹರ್ಸಲ್ಸ್ 1.5 ತಿಂಗಳು ಮಾಡಿದ್ದು. ಆದರೆ ಇಲ್ಲಿರೋರು ಎಲ್ಲರೂ ಗೋಕುಲದಲ್ಲಿ ಇನ್ವಾಲ್ವ್ ಆಗಿದ್ದವರೇ. ಭಾಳಷ್ಟು ಜನ ಇವತ್ತು ಮಿಸ್ಸಿಂಗ್. ಆ ಪ್ರೋಸೆಸ್ ಒಟ್ಟು ಅದ್ಭುತವಾದ ಪ್ರೋಸೆಸ್. ಆ್ಯಕ್ಚುಲಿ ಸಾರಿ ಟು ಇಂಟರಪ್ಟ್, ಆ ಪ್ರೋಸೆಸ್ ಬಗ್ಗೆ ಮಾತಾಡೋದಾದರೆ, ಆ್ಯಕ್ಚುಲಿ ನಾನು ಇವ್ರು ಹೇಳ್ದಂಗೆ ಆಕಾಶ ಬುಟ್ಟಿಗೆ ನನ್ನನ್ನು ಫಸ್ಟ್ ಕರೆದಿದ್ದು. ಆಮೇಲೆ ಫಸ್ಟು ನಾನು ಮೆನ್ಷನ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಶ್ರುತಾ, ಅವಳಿಂದ ನಾನು ಬೆನಕಕ್ಕೆ ಬಂದಿದ್ದು. ಮನೆಯಲ್ಲಿ ಹೇಳಿದಾಗ ನಮ್ಮಪ್ಪ ನಿನ್ನ ಕೈಲಿ ಆಗಲ್ಲ ಅಂದರು. ಅವರು ಆಗಲ್ಲ ಅಂದಿದ್ದಕ್ಕೆ ನಾನು ಬಂದಿದ್ದು, ನೋಡೇ ಬಿಡೋಣ ಯಾಕಾಗಲ್ಲ ಅಂತ. ಬಟ್ ಆಕಾಶ ಬುಟ್ಟಿದ್ದು ಫಸ್ಟ್ ರೀಡಿಂಗ್ ಹೋಗ್ಬಿಟ್ಟು ಇದು ನಂಗೆ ಸೀರಿಯಸ್ಲಿ ಆಗಲ್ಲ ಅಂದ್ಬಿಟ್ಟು ರೀಡಿಂಗ್ ನಡೀತಿರುವಾಗ ಅರ್ಧಕ್ಕೆ ಹೊರಟುಬಿಟ್ಟೆ.
ಅವಾಗ ಸೀನಿಯರ್ ಮೆಂಬರು ಕಿಟಿ ಅಂಕಲು ನೀನು ಡ್ಯಾನ್ಸ್ ಮಾಡ್ತೀಯಾ ಅಂದರು. ಹ್ಞೂ ಅಂತಂದೆ. ಸರಿ ಬಾ ಒಂದು ನಾಟಕ ಆಗ್ತಿದೆ ಅಂದರು. ನೋಡೋಣ ಅದು ಆಗುತ್ತೋ ಇಲ್ವೋ ಅಂದ್ಕೊಂಡು ನಾನು ಗೋಕುಲಕ್ಕೆ ಎಂಟ್ರಿ ಆಗಿದ್ದು. ಡೈರೆಕ್ಟರ್ ಇಲ್ಲ. ಫಸ್ಟ್ ಹೋಗಿದ್ದ ದಿನನೇ ರಾತ್ರಿ, ಅದು ಏನು 10:30ಗೆ ನಾವು ನಾಟಕ ನೋಡಿದ್ದು ವಿದ್ಯಾ ಮನೇಲಿ. CD ನೋಡ್ಬಿಟ್ಟು ನಂಗೆ ಫುಲ್ ಭಯ ಆಗುತ್ತೆ. ಫಸ್ಟ್ ಆಫ್ ಆಲ್ ಭಾಷೆ ಏನು ಅರ್ಥ ಆಗ್ತಾ ಇಲ್ಲ. ಆಮೇಲೆ ಸ್ಕ್ರಿಪ್ಟ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಹಳೆಗನ್ನಡ, ಫುಲ್ಲು ಬ್ಲ್ಯಾಂಕ್ ಆಗಿದ್ದೆ. ಇವರೆಲ್ಲರೂ ನೋಡಿದೆ, ಇವರು ನನ್ನಷ್ಟೇ ಬ್ಲ್ಯಾಂಕ್ ಆಗಿದ್ರು. ಓಕೆ ಫೈನ್, ಐ ಥಿಂಕ್ ಏನೋ ಕಲಿಬೋದು ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಟ್ರೈ ಮಾಡಿದ್ದು. ಆಮೇಲೆ ಈ ನಾಟಕ ನನ್ನ ಲೈಫ್ಗೆ ತುಂಬಾ ಡೈಮೆನ್ಷನ್ಸ್ ಕೊಡ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ ಗೇವ್ ಮಿ ಲಾಡ್ ಆಫ್ ಕಾನ್ಫಿಡೆನ್ಸ್. ಒಂದು ಯಾವ ಥರ ಕಾನ್ಫಿಡೆನ್ಸ್ ಅಂತಂದರೆ, ಫಿಸಿಕಲಿ ನೀವು ಹೇಗೆ ಕಾಣ್ತೀರಾ ಅದು ನಿಮ್ಮನ್ನು ಯಾವತ್ತೂ ಅಳೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಈ ನಾಟಕ ಪ್ರೂವ್ ಮಾಡ್ತು. ಆಮೇಲೆ ನನಗೆ ಸಾಕಷ್ಟು ಕಾನ್ಫಿಡೆನ್ಸ್ ನನ್ನ ಮೇಲೆ ಬರೋಕ್ಕೆ ಶುರುವಾಯಿತು. ಸುಮಾರು ಜನಕ್ಕೆ ನನ್ನನ್ನು ನೋಡಿ ಡೌಟ್ ಇತ್ತು, ಇವಳು ಮಾಡ್ತಾಳೆ. ಬಿಕಾಸ್ ಆ ಇಡೀ ನಾಟಕದಲ್ಲಿ ಡೈಲಾಗ್ಸ್ ಇಲ್ಲ, ಏನೂ ಇಲ್ಲ, ಡಾನ್ಸ್ ಮಾಡಬೇಕು. ನಾನು ಇದಕ್ಕಿಂತ ತುಂಬ ಹ್ಯೂಜ್ ಆಗಿದೆ ಆಗ ನೋಡೋದಕ್ಕೆ. ಸುಮಾರು ಜನಕ್ಕೆ ಡೌಟ್ ಇತ್ತು, ನಿನ್ನ ಕೈಲಿ ಕೆಲವರೆಲ್ಲ ಡೈರೆಕ್ಟಾಗೆ ಕೇಳಿದ್ರು, ನಿನ್ನ ಕೈಲಿ ಆಗತ್ತಾ ಅಂತ. ನಾನು ಅವಾಗ ಏನೂ ಮಾತಾಡ್ತಿರಲಿಲ್ಲ. ಬಿಕಾಸ್ ನನಗೂ ಎಕ್ಸ್ಪೆರಿಮೆಂಟ್ ಆಗಿತ್ತು, ನನಗಿದು ಕಂಪ್ಲೀಟ್ಲಿ ಹೊಸ ಮೀಡಿಯಮ್ ಕೂಡ. ನಾನು ಏನೂ ಟ್ರೈ ಮಾಡಿರಲಿಲ್ಲ. ಆವಾಗ ಇಲ್ಲ ಆಗತ್ತೆ ಅಂತ ನನಗೆ ಅನಿಸ್ತು. ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡ್ ಆಗ್ತಾ ಹೋಯಿತು. ಆ್ಯಂಡ್ ಇವ್ರು ಎಲ್ಲರಿಂದನೂ ಒಂದೊಂದು ಕಲಿತಾ ಹೋದೆ. ಬಿಕಾಸ್ ಡೈರೆಕ್ಟ್ ಇರಲಿಲ್ಲ ಅಂತ ಹೇಳಿದ್ವಿ. ಇವರೆಲ್ಲ ಸೀನಿಯರ್ಸ್ ಇದ್ದರು, ಇವ್ರುಗಳು ಡಿಸ್ಕಸ್ ಮಾಡೋರು. ಈ ಮೂಮೆಂಟ್ ಹಿಂಗೆ ಮಾಡೋಣ, ಈ ಮೂಮೆಂಟ್ ಹಿಂಗೆ ಮಾಡೋಣ. ಆಮೇಲೆ ಫಸ್ಟ್ ಎಲ್ಲರೂ ಕೂತ್ಕೊಂಡು ಹಾಡು ಕಲಿತು ದೆನ್ ಮೂಮೆಂಟ್ಸಿಗೆ ಹೋಗ್ತಿದ್ವಿ. ಸೊ ಒಂದೊಂದು ಎಲ್ಲವೂ ಏನೂ ಪ್ಲ್ಯಾನ್ ಇಲ್ಲದೆ ಆನ್ ಸ್ಪಾಟ್ ಪ್ಲ್ಯಾನ್ ಆಗ್ತಾ ನಾವು ಕಲಿತಾ ಹೋದ್ವಿ. ಸೊ ನನಗದು ಎಲ್ಲರಿಂದ ಸುಮಾರು ವಿಷಯಗಳು ಕಲ್ತಿದ್ದೀನಿ. ಆ್ಯಂಡ್ ನನ್ನ ಲೈಫಲ್ಲಿ ತುಂಬ ಚೇಂಜಸ್ನ ನಾನು ಮಾಡ್ಕೊಳ್ತಾ ಹೋದೆ. ಆ್ಯಂಡ್ ಮುಂಚೆ ಕೆಲವ್ರ ಜೊತೆ ನಾನು ಮಿಂಗಲ್ ಆಗ್ತಿರಲಿಲ್ಲ, ಈಗ ಎಲ್ಲರ ಜೊತೆಗೂ ಮಿಂಗಲ್ ಆಗ್ತೀನಿ. ಯಾರು ಏನೇ ಇದ್ದರು, ಯಾರಿಗೆ ಮೆಂಟಲಿಟಿ ಹೇಗೆ ಇದ್ದರು, ನಾವು ಎಲ್ಲರ ಜೊತೆಗೂ ಬೆರೆಯೋಕ್ಕೆ ಸಾಧ್ಯ ಅನ್ನೋದು ನನಗೆ ಥಿಯೇಟ್ರ್ ಕಲಿಸ್ಕೊಡ್ತು. ಆ್ಯಂಡ್ ಎನರ್ಜಿ ಚೆನ್ನಾಗಿ ಬಿಲ್ಡ್ ಆಯಿತು. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ನಾವು ಏನು CD ಹಾಕ್ಕೊಂಡು ಏನು ಮೂಲ ಕಾರಂತ ನಿರ್ದೇಶನ ಮಾಡಿದ್ದೆವು, ನೀನಾಸಂ ಅವ್ರದ್ದು CD ನೋಡಿದ್ವಿ. ಅಲ್ಲಿ ಇದ್ದು ಎಷ್ಟೋ ಪಾತ್ರಗಳ ಫಿಸಿಕಲ್ ಅಪಿಯರೆನ್ಸ್ಗೂ ಇಲ್ಲಿ ನಾವು ಮಾಡಿದವ್ರ ಅದೇ ಪಾತ್ರ ಮಾಡಿದವ್ರ ಫಿಸಿಕಲ್ ಅಪಿಯರೆನ್ಸ್ ತುಂಬ ಅಜಗಜಾಂತರ ವ್ಯತ್ಯಾಸ. ಗಿರಿ ತೊಗೊಂಡ್ರೆ ಅಲ್ಲಿ ಜೋಸೆಫ್ ಅವ್ರು ಮಾಡಿದರು, ಅವ್ರು ಸಣ್ಣ ಕುದಕ್ಕಿದ್ರು. ಇಲ್ಲಿ ಗಿರಿ ಅಕ್ರೂರ ಮಾಡೋದು ಆ ಥರ ಇದು ಸಾಧ್ಯ ಅಂದರೆ ಎಲ್ಲರೂ ಇದರಲ್ಲಿ ಮಾಡೋದು ಸಾಧ್ಯನಾ ಅಂತ ನಮಗೆ. ನಾನು ಕೂಡ ಅಲ್ಲಿ ಗಣಪತಿ ಹೆಗಡೆ ಅವರು ಕೃಷ್ಣ ಪಾತ್ರ ಮಾಡಿದ್ದು. ನನಗೆ ಆ್ಯಕ್ಚುಲಿ ಫಸ್ಟ್ ನೋಡಿದಾಗ ನಾನು ಕೃಷ್ಣ ಪಾತ್ರ ಮಾಡ್ಬೋದು ಅನ್ನೋ ಇದು ಕಲ್ಪನೆ ನನಗೆ ಇರಲಿಲ್ಲ. ನನಗೆ ಸುಬಲ ಸುದಾಸ, ರಾಧೆಯ ತಂದೆ, ಆ ಪಾತ್ರ ಬಗ್ಗೆ ಗಮನ ಆಯಿತು. ಒಂದು CD ನೋಡಿದಾಗ ಒಬ್ಬ ಮನುಷ್ಯನ ಆಸೆ ಬರುತ್ತಲ್ಲ, ಈ ಪಾತ್ರ ಮಾಡ್ಬೋದು. ಬಟ್ ಒಂದಿನ ಇದ್ದಕ್ಕಿದ್ದಾಗ ಯಾವತ್ತೋ ರಾತ್ರಿ ಬರ್ಣ ಸರ್ ಫೋನ್ ಮಾಡಿದಾಗ ಶಾಕ್ ಆಯಿತು. ಮತ್ತು ಕಷ್ಟ ಸಡನ್ನಾಗಿ ನನಗೆ ಭಯ ಆಗಿದೆ ಅಂದರೆ ಮೀಸೆ ತೆಗಿಬೇಕು ಅನ್ನೋದು. ನಾನು ನನ್ನ ಆ್ಯಕ್ಟಿಂಗ್ ಕೆರಿಯರ್ ಶುರು ಆದಮೇಲೆ ಮೀಸೆ ಮೊದಲು ತೆಗೆದಿದ್ದು ಗೋಕುಲ ನಿರ್ಗಮನಕ್ಕೆ. ನನ್ನ ಭಯ ಏನಾಯಿತಂದರೆ ಟಿ ವಿ ಸೀರಿಯಲ್ಸ್ ಎಲ್ಲ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಮೈಕೋನೂ ಬಿಟ್ಟಿದ್ದೆ, TV ಸೀರಿಯಲ್ಸನ್ನೇ ಜೀವನಕ್ಕೆ ನಂಬ್ಕೊಂಡಿದ್ದೆ. ಮೀಸೆ ತೆಗೆದುಬಿಟ್ರೆ ನನ್ನ ಮುಖ ಹೆಂಗಾಗ್ಬಿಡುತ್ತೋ, ನನ್ನ ಪಾತ್ರಗಳು ಸಿಗುತ್ತೋ ಇಲ್ವೋ ಈ ಥರದ್ದು. ಒಂದು ದಿನ ಟೈಮ್ ತೊಗೊಂಡು ಆಮೇಲೆ ಬರ್ಣ ಸರ್ಗೆ ಹ್ಞೂ ಸರ್ ಅಂತ ಒಪ್ಕೊಂಡೆ. ಬಟ್ ಅದು ನಿಜವಾಗ್ಲೂ ನನಗೆ ನಮ್ಮ ರಂಗಭೂಮಿಲಿ ಯಾವ ಶ್ರಮ ಹಾಕಿದ್ರೂ ಅದಕ್ಕೊಂದು ಫಲ ಇದ್ದೇ ಇರುತ್ತೆ ಅನ್ನೋದು ಎಷ್ಟು ಸತ್ಯ. ನಾನು ಆಗಲೇ ಹೇಳ್ದಂಗೆ ಬರ್ಣ ಸರ್ ಯಾವಾಗ ನಮಗೆ ಡೈರೆಕ್ಟರ್ ಎಲ್ಲ ಕಂಡ್ರು ನೀವು ಮಾಡಬೇಕು ಅಂತ ಚಾಲೆಂಜ್ ಕೊಟ್ಟರು, ಬರ್ಣ ಸರ್ ಹಾಗೆ ಎಲ್ಲರ ಹತ್ರ ಕೆಲಸ ಚಾಲೆಂಜ್ ಕೊಡ್ತಾರೆ ಅವರು. ಸೊ ಆ ಚಾಲೆಂಜನ್ನು ಒಪ್ಕೊಂಡು ಅದರಿಂದನೇ ಎಷ್ಟೊಂದು ಕಲ್ತೀವಿ ನಾವು ಅಂತ ಅನ್ಸುತ್ತೆ. ನಾವು ಅವತ್ತು ಬಹುಶಃ ಇಲ್ಲ ಸರ್ ನಮ್ಮ ಕೈಲಿ ಆಗಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟಿದ್ದರೆ ಬಹುಶಃ ಆಗ್ತಿರ್ಲಿಲ್ಲನೋ. ಆ್ಯಂಡ್ ಈ ಚಾಲೆಂಜನ್ನ ಬೆನಕ ಯಾಕೆ ತಗೊಳ್ತು ಅಂತ ಒಂದು ನಾವು ಯೋಚನೆ ಮಾಡಿದಾಗ, ಬರ್ಣ ಸರ್ ಎಲ್ಲಿಂದ ಆ ಚಾಲೆಂಜನ್ನು ತಂದರು, ಏನು ಯೋಚನೆ ಮಾಡಿದರು ಅಂತ ನೋಡಿದಾಗ ನಮಗೆ ಹಿಂದೆ ಕಾಣಿಸಿದ್ದೇನು ಅಂದರೆ, ದಿಸ್ ಈಸ್ ದ ಮಾಸ್ಟರ್ ಪೀಸ್ ಆಫ್ ಬಿ ವಿ ಕಾರಂತ್. ಅಂದರೆ ನಿಜವಾಗ್ಲೂ ಗೋಕುಲ ನಿರ್ಗಮನ ಶೋ ನೋಡಿದವ್ರಿಗಷ್ಟೇ ಗೊತ್ತಿರುತ್ತೆ, ಆ ನಾಟಕ ಗೊತ್ತಿರೋರ್ಗಷ್ಟೇ ಗೊತ್ತು, ದಿಸ್ ಈಸ್ ದ ಮಾಸ್ಟರ್ ಪೀಸ್ ಆಫ್ ಮಿಸ್ಟ್ರು. ಸೊ ಆ ನಾಟಕ ಎಲ್ಲೋ ಕಳೆದೋಗ್ತಿದೆ. ಅಂದರೆ 2-3 ಶೋಗಳು, 2-3 ತಂಡಗಳು ಮತ್ತೆ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು.
ತಿಪ್ಟೂರಲ್ಲಿ ನಮ್ಮ ಅಚ್ಯುತ ಮತ್ತು ಅವರೆಲ್ಲರೂ ಸೇರಿ ಒಂದು ಟೀಮ್ ಮಾಡಿಕೊಂಡು ಪ್ರತಿಯೊ ಅಂತ ಒಂದು ಟೀಮ್ ಮಾಡಿಕೊಂಡು ಮತ್ತೆ ಆ ನಾಟಕನ ಕಟ್ಟಿದ್ರು. ಮತ್ತು ಎಲ್ಲರೂ ಅವರವರ ಕೆರಿಯರ್ಗಳಲ್ಲಿ ಬ್ಯುಸಿಯಾಗಿ ಅವರು ಅದನ್ನು ಹೆಚ್ಚು ಶೋಗಳು ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಬೆನಕಾಗಿ ಅದು ಆದರೆ ತುಂಬ ಶೋಗಳನ್ನು ನಾವು ಮಾಡ್ಬೋದು ಅನ್ನೋ ಒಂದು ಆಸೆ ಕನಸನ್ನು ಭರಣ ಸರ್ ಕಟ್ಟಿಕೊಟ್ರು ನಮಗೆಲ್ಲರಿಗೂ. ಅಲ್ಲಿಂದ ಶುರು ಆಗಿತ್ತು ಈ ಒಂದು ಹೊಸ ಅಲೆ. ಗಿರಿ ಬಂದರು, ಎಲ್ಲರೂ ಗಿರಿ ಗಿರಿ ಮಜಾ ಮಾಡಿದ್ದಾರೆ. ಗಿರಿ ಜೋಕುಮಾರ್ ಸ್ವಾಮಿಯಿಂದ ಎಂಟ್ರಿ. ಸೊ ಅದು ಒಂದು ಅದ್ಭುತವಾದ ಅನುಭವ ಇದೆ ಕೊಟ್ಟೂರಿನಲ್ಲಿ. ಸೊ ಅದು ತಮಾಷೆ ಗಿರಿ ಹೇಳ್ತಾರೆ. ಗೋಕುಲ ತಗೊಂಡಾಗ ವಿದ್ಯಾವನೆಯಲ್ಲಿ ನಾಟಕ ನೋಡಿದಾಗ ಪೂರ್ಣ ಪಕ್ಕ ಕೂತ್ಕೊಂಡು ಅವನೇನು ನೋಡ್ತಾ ಇದ್ದೀನಿ ನಾವು, ಇವನು ಕೃಷ್ಣ, ಹೆಂಗಪ್ಪ ಇವಾಗ ನಾವು ಗೊಲ್ರು ಅಂತೆಲ್ಲ. ಕೊನೆಯಲ್ಲಿ ಒಂದು ಶಾರ್ಟ್ ಬರುತ್ತೆ, ಏನು ಅಂದರೆ ಎಲ್ಲ ಕರೆದಿದ ತಕ್ಷಣ ಎಲ್ಲ ನಿಂತ್ಕೋತಾರೆ. ಈಗ ಪೂರ್ಣ ಮಗ ನಿನ್ ಕೈಲ ಆಗಲ್ಲ, ನಿಂತ್ಕೋಬೇಕು ಅಂತ. ಹೌದಾ, ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಆಗಲ್ಲ ಕುರಿತು ಬಿಟ್ಬಿಡಲ್ಲ. ನನ್ನ ಕೈಲೂ ಆಗಲ್ಲ ಬಿಟ್ಬಿಡ. ಬಟ್ ಅವತ್ತು ನಾವು ಮೊದಲನೇ ಸಾಂಗ್ನ ಅಲ್ಲೇ ಕಲ್ತ್ವಿ ನಾವು. ಆ್ಯಕ್ಚುಲಿ ಮೊದಲನೇ ಸಾಂಗ್ ಜಗದೀ ಮಾಯೆಯ ಮೊದಲನೇ ಸಾಂಗ್ನ ಯಾಕಾಗಲ್ಲ ಅಂತ ಅಲ್ಲೇ ನಮಗೆ ಆ ಕಾನ್ಫಿಡೆನ್ಸ್ ಹುಟ್ಟಿದ್ದು. ಯಾಕೆ ಮಾಡೋಕ್ಕಾಗಲ್ಲ ಇದನ್ನ ನಾವು ಅಂತ ರಿಹರ್ಸಲ್ ಮಾಡ್ತಾ ಮಾಡ್ತಾ ಹೋಗಿ ನಾನು ಪೂರ್ಣ, ಯಾಕಂದ್ರೆ ಪೂರ್ಣ ಒಬ್ಬನೇ ನನಗೆ ಇದ್ದಿದ್ದೀನಿ, ಯಾರು ಆಧಾರ ಇಲ್ಲ. ಪೂರ್ಣ ಇದು ಅಕ್ರೂರ ಮೂಮೆಂಟ್ ಹೆಂಗೆ ಮಾಡಬೇಕು ಅಂದರೆ ಯಾವ ಅಕ್ರೂರ ಅಂತ, ಯಾವ ಅಕ್ರೂರ, ಬಲರಾಮನ್ನೇ ಏನು ಮಾಡಬೇಕು ಅಂತ ತಲೆ ಕೆಡ್ಸ್ಕೊತಾ ಇದ್ದೀನಿ. ಅಕ್ರೂರ ಬೇರೆ ಕೇಳಕ್ ಹೋಗ್ತಾನೆ, ಕೃಷ್ಣ ಕೇಳೋದು. ಕೃಷ್ಣ ಕೇಳಕ್ ಹೋದ್ರೆ ಆ ಕೃಷ್ಣ ರಾಧೆ ಜೊತೆ ಸೇರ್ಕೊಂಡ್ಬಿಟ್ಟವನೆ. ಇಲ್ಲ ಇದು ಯಾವ ಮೂಮೆಂಟ್ ಹಿಂಗೆ ಹೋಗ್ಬೇಕು, ಇಲ್ಲ ಹಿಂಗೆ ಮಾಡಬೇಕು ಅಂತ. ಎಲ್ಲ ಅಲ್ಲಿ ಏನು ಅಂದರೆ ಎಲ್ಲ ನಾವೇ ನೋಡೋದು, ಸಿಡಿ ನೋಡೋದು ಮಾಡೋದು, ಸಿಡಿ ನೋಡೋದು ಮಾಡೋದು. ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಒಂದು ಪಾಯಿಂಟು ಇರಲಿಲ್ಲ, ನನ್ನಲ್ಲಂತೂ ಇರಲಿಲ್ಲ ಬಿಡಿ ನಮಗೆ. ಬಟ್ ಒಂದು ರಂತ್ರು ಮಾಡಿದ್ವಿ. ಶೋ ನಾಳೆ ಅಂದಾಗ ಹಿಂದಿನ ದಿವಸ ನೋಡಿ, ಅವತ್ತು ಹುಟ್ಕೊಂಡಿದ್ದ ಕಾನ್ಫಿಡೆನ್ಸು ಇವತ್ತಿಗೂ ಹೋಗಿಲ್ಲ. ನಮ್ಮ ಎಲ್ಲ ನಾಟಕಗಳಲ್ಲೂ ಒಂದು ಏನು ಅಂತ ನಾವು ಅಬ್ಸರ್ವ್ ಮಾಡಿರೋದು ಅಂತ ಹೇಳಿದ್ರೆ, ನಾವು ಮಾಡಿ ಕಲ್ತಿರೋಕ್ಕಿಂತ ನೋಡಿ ಕಲ್ತಿರೋದೇ ಜಾಸ್ತಿ. ಯಾಕೆಂದ್ರೆ ನಮಗೆ ಪ್ರತಿ ಸಲ ನಾವು ನಾಟಕ ಮಾಡಬೇಕು ಅಂತ ಹೇಳ್ತಿದ್ದಾಗ್ಲೂ ನನಗೆ ಇನ್ನೂ ಜ್ಞಾಪಕ ಇರೋದನ್ನು, ನಾವು ಅಲ್ಲಿ ಮಿನರ್ವಾ ಸರ್ಕಲ್ ಹತ್ರ ಬೆನಕ ಇತ್ತಲ್ಲ, ಅವಾಗ ನಾನು ಕಾಲೇಜಲ್ಲಿದ್ದೆ. ನಮ್ಮ ಅಪ್ಪ ಸುಮ್ಮನೆ ಹೇಳೋರು ಬಾ ಅಲ್ಲಿಗೆ ಅಂತ. ನಾವು ಬರೋದ್ರಲ್ಲಿ ಕಸ ಗುಡಿಸೋದು, ಸೆಟ್ ಇಡೋದು, ಇವರೆಲ್ಲ ಬಂದು ರಿಹರ್ಸಲ್ ಮಾಡೋದನ್ನ ನೋಡೋದು, ಆಮೇಲೆ ತಿರ್ಗಾ ಎತ್ತಿಟ್ಬಿಟ್ಟು ಹೋಗೋದು. ಆಮೇಲೆ ಶೂಟಿಂಗ್ ದಿವಸ, ಆಮೇಲೆ ಶೋ ದಿವಸ ಬಂದ್ಬಿಟ್ಟು ಅದನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ವಿ ನಾವು. ಸೊ ನಮಗೆ ಕೂತು ನೋಡಿ 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 ಎಷ್ಟು ಕಲ್ತ್ಬಿಟ್ಟಿದ್ವಿ ನಾಟಕನ ಅಂತ ಹೇಳಿದ್ರೆ, ಯಾರೋ ಬರ್ತಿಲ್ಲ ಅಂದ್ರೆ ಟಕ್ ಅಂತ ಹೋಗಲ್ಲ ನಾವು ಆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ವಿ. ಈ ಎಕ್ಸ್ಪೀರಿಯನ್ಸ್ ಆಗಿ ನಾವು ಧಾರವಾಡಗೆ ಹೋದಾಗ 7 ದಿವಸ 7 ನಾಟಕ ಮಾಡಿದ್ವಿ ನಾವು. ತವರನ್ ಕತೆ ಡಾಕ್ಟರ್ ಸಿಲ್ವಾದಲ್ಲಿ ಅಕ್ರೂರ ಬರೋದು, ಇದೆಲ್ಲ ಏನ್ ನಡೆದ ಕನ್ಫ್ಯೂಸ್ ಆಗ್ಬಿಡೋದು. ಬಟ್ ಹೆಂಗೆ ಸ್ವಿಚ್ ಆನ್ ಆಗ್ತಿತ್ತು ಅಂದ್ರೆ, ಅಷ್ಟು ರಿಹರ್ಸಲ್ಸ್ ನಮಗೆ ನೋಡಿ 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 ಇದಿಲ್ಲ ಗುರು, ಇಷ್ಟೇ, ಇದು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅನ್ಸ್ಬಿಡೋದು ನಮಗೆ. ಯಾಕೆ ನಮ್ಮ ಸೀನಿಯರ್ಸ್ ಇವಾಗ ಮಂಜು, ಪೂರ್ಣ, ಪವನ, ಅವ್ರ ಎನರ್ಜಿನೂ ನಮಗೆ ಗಾಬರಿ ಆಗ್ಬಿಡೋದು. ಏನು ಗುರು ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡೋಕ್ಕಾಗುತ್ತಾ ನಮ್ಮ ಕೈಲಿ? ಏನು ಪೂರ್ಣ ಒಂದು ಮೈಕ ಮುಂಜೆ ಕಣ್ಕಂಡ ಬಿಟ್ಬಿಡೋ ನಿಮಗೆ. ಪವನ ಅಲ್ಲಿ ಮಾಡೋನು, ಇಲ್ಲಿ ಮಾಡೋನು, ಇಲ್ಲಿರೋನು ಎಲ್ಲಿರ್ತಾನೆ ಇವನು, ಏನು ಮಾಡ್ತಾನೆ, ಫುಲ್ ಕನ್ಫ್ಯೂಸ್. ಉಲ್ಟಾ ಎಲ್ಲ ನಿಂತ್ಕೊಳ್ಳೋಣ, ಉಲ್ಟಾ ನಿಂತ್ಕೊಂಡ್ಬಿಡುವ. ನಾವು ಮಾಡ್ಬೇಕೇನೋ ಹಂಗೆ ಅಕ್ರೂರ ಮಾಡ್ಬೇಕೇನೋ ಅಂತ. ಆಮೇಲೆ ಪೂರ್ಣ ಹಂಗೆಲ್ಲ ಮಾಡಕ್ ಹೋಗ್ಬೇಡ, ನೀನು ಕಚ್ಚೆ ಪಂಚೆ ಹಾಕೊಂಡಿದ್ದೆ, ಉಲ್ಟಾ ನಿಂತ್ಕೊಬೇಡ. ಹೌದಾ, ಓಕೆ ಓಕೆ. ಯಾಕೆ ನಮಗೆ ಗೊತ್ತಿಲ್ವಲ್ಲ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಒಟ್ಟು ಗೋಕುಲದಲ್ಲಿ ಆಗಿದ್ದು ಒಂದು ಪಾಸಿಟಿವ್ ಇದೇನಂದ್ರೆ, ಒಬ್ರಿಗೊಬ್ರು ಸ್ಫೂರ್ತಿಯಾಗಿ ನಿಂತ್ಕೊಂಡ್ವಿ, ಒಬ್ರಿಗೊಬ್ರು ಸ್ಫೂರ್ತಿ. ಆಮೇಲೆ ಎಷ್ಟೆಲ್ಲ ಅಡೆತಡೆಗಳು ಬಂತು ಅಂದರೆ, ಪೂರ್ಣ ಯಾರೋ ಪೊಲೀಸ್ನವ್ರಿಗೆ ಒಂದ್ಸರಿ ಗುದ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಡು ಅವನು ಆಸ್ಪತ್ರೆ ಸೇರ್ಕೊಂಡಿದ್ದ. ಪವನ ಒಂದಷ್ಟು ದಿನ ಆಸ್ಪತ್ರೆ ಸೇರ್ಕೊಂಡಿದ್ದ. ಆಮೇಲೆ ನಾವು ತುಂಬಾ ಲೇಟ್ ರಿಹರ್ಸಲ್ ಮಾಡ್ತೀವಿ ಅಂತ ನಮ್ಗೊಂದ್ ಕಡೆ ನೀವು ರಿಹರ್ಸಲ್ ಮಾಡ್ಬಿಡಿ, ನಿಮಗೆ ಜಾಗನೇ ಕೊಡಲ್ಲ ಅನ್ಬಿಟ್ಟು ಆ ಜಾಗದಿಂದ ಓಡಿಸ್ಬಿಟ್ರು. ಅದು 3-4 ಕಡೆ ಜಾಗಗಳನ್ನ ಬದಲಾಯಿಸಿದ್ದಾಯ್ತು. ಆಮೇಲೆ ಆಕ್ಟ್ ಮಾಡೋದು ಅಷ್ಟೇ ಅಲ್ಲದೆ ನಾವೆಲ್ಲರೂ ಕಾಸ್ಟ್ಯೂಮ್ಸ್ಗೂ ಕೆಲಸ ಮಾಡಿದ್ವಿ. ಆಮೇಲೆ ನಾವು ಹಾಕೊಂಡಿದ್ದಂಥ ಆಕ್ಸೆಸರೀಸ್ ಎಲ್ಲವೂ ನಾನವುಗಳೇ ಮಾಡ್ಕೊಂಡಿದ್ವಿ. ಲಕ್ಷ್ಮೀ ಮನೆಯಲ್ಲಿ ರಾತ್ರಿ ಎಲ್ಲ ಕುತ್ಕೊಂಡು ಮಾಡ್ತಿದ್ದಿದ್ದು ನಂಗೆ ನೆನಪಿದೆ. ತುಂಬ ಕಷ್ಟಪಟ್ಟು ನಾನು ಯಾವತ್ತೂ ಒಂದಿನ ಹೋಗಿದ್ದೆ ಅಷ್ಟೇ. ಬಟ್ ನಮ್ಮ ಬೇರೆ ಆರ್ಟಿಸ್ಟ್ಗಳೆಲ್ಲ ಲಕ್ಷ್ಮೀ ಮನೆಯಲ್ಲಿ ರಾತ್ರಿ ಹೊತ್ತು ಕೂತ್ಕೊಂಡು ಆ ಹೆಣ್ಮಕ್ಳು ಬೆಲ್ಟು, ಅದಕ್ಕೆ ಚಿಮ್ಕಿ ಅಂಟಿಸೋದು, ಅದು ಹಗ್ಗ ತೊಗೊಂಬಂದು ಅದಕ್ಕೆ ಕಲ್ಲರ್ ಹಾಕೋದು, ತುಂಬ ಕೆಲಸ, ಎಲ್ಲವನ್ನ ಒಂಥರ ಸಂಪೂರ್ಣವಾಗಿ ಫ್ರಮ್ A to Z
ಆ ನಾಟಕಕ್ಕೆ ಎಲ್ಲರೂ ಇನ್ವಾಲ್ವ್ ಆಗಿ ಮಾಡಿದಂಥ ಒಂದು ನಾಟಕ ಅದು. ತುಂಬ ಒಳ್ಳೆ ರಿಸಲ್ಟ್ ಕೂಡ ಕೊಡ್ತು, ಎಲ್ಲರೂ ಸೇರಿಕೊಂಡ್ರು. ಅದು ಬಟ್ ಆ ಎನರ್ಜಿಗೆ ಇಮಿಡಿಯೇಟ್ ಪ್ರಾಪರ್ಟಿ ಹೇಳಿ ಆಕಾಶ್ ಬಿಟ್ಟಿಲಿ ಪ್ರಾಪರ್ಟಿ ತುಂಬ ಇತ್ತು ಸ್ಟೇಜ್ ಮೇಲೆ. ಅದಕ್ಕೆಲ್ಲ ನಮ್ಮ ಜಯರಾಮ್ ಸರ್ ಅವರು ಭಾಳ ಕಷ್ಟ ಬಿದ್ದಿದ್ದಾರೆ. ಅವರು ಲೋಕಲ್ ನಿರ್ಗಮನ ಆಕಾಶ್ ಬಿಟ್ಟಿ ಎರಡು ಒಟ್ಟಿಗೆ ಆಗಿದ್ದು. ಆಕಾಶ್ ಬಿಟ್ಟಿಲಿ ಪ್ರಾಪರ್ಟೀಸು ಸ್ಟೇಜ್ ತುಂಬ ಇತ್ತು, ಹೌದು, ಭಾಳ ಕಷ್ಟ. ಬಾಂಬೆ ಅಪಾರ್ಟ್ಮೆಂಟ್ ನಮ್ಮ ಜಯರಾಮ್ ಸರ್ ಅವರು ಭಾಳ ಕಷ್ಟ ಬಿದ್ದೆಲ್ಲ ಮಾಡಿಕೊಟ್ರು ನಮ್ಗೆ ಅದೆಲ್ಲ. ಸೊ ಅಂದರೆ ಬಹುಶಃ ಎರಡೂ ನಾಟಕಗಳು ಒಟ್ಟಿಗೆ ಆಗಿದ್ರಿಂದ ಒಟ್ಟಿಗೆ ಆಗಿದ್ದು. ಈ ಕಡೆ ಗೋಕುಲ ಆಗ್ತಿತ್ತು, ಆ ಕಡೆ ಆಕಾಶ್ ಬುಟ್ಟಿ ಆಗ್ತಿದ್ರಿಂದ ನಾವುಗಳೆಲ್ಲ ಗೋಕುಲ ನಿರ್ಗಮದಲ್ಲಿ ತೊಡಗಿಸ್ಕೊಂಡಿದ್ದರಿಂದ ನಾವು ಯಾರು ಆ ಕಡೆ ಹೋಗಕ್ಕಾಗಲಿಲ್ಲ. ಸೊ ಅಲ್ಲಿ ಒಂದು ಚಾಲೆಂಜ್ ಆಗೇ ಇತ್ತು ಅದು. ಹೌದು. ಆದರೆ ಬೆನಕಾದ ಒಂದು ಸ್ಟ್ರೆಂತೆ ಅದು, ಎರಡು ನಾಟಕಗಳನ್ನ ಒಟ್ಟಿಗೆ ಶೋ ಮಾಡುವಂತ ಒಂದು ತಾಕತ್ತಿತ್ತು ಅವತ್ತಿಗಾಗ್ಲೇ ಬೆನಕಾಗೆ. ಒಂದು ಫೆಸ್ಟಿವಲ್ ಅಲ್ಲಿ 7 ನಾಟಕ ಕಂಟಿನ್ಯೂಸ್ ಆಗಿ ಮಾಡೋ ತಾಕತ್ತಿತ್ತು ಬೆನಕಾಗೆ. ಅಂಡ್ ಎಸ್ಪೆಷಲಿ ಗೋಕುಲ ಆದಮೇಲೆ ಒಂದು ಹೊಸ ಯಂಗ್ ಜನರೇಷನ್, ಯಂಗ್ ಎನರ್ಜಿ ಅಂತಾನೆ ಹೇಳ್ಬೋದು, ಬೆನಕಾಗ ಬಂತು. ಅಲ್ಲಿಂದ ಮುಂದಕ್ಕೆ ನನಗೆ ಅಥವಾ ಮಂಜುಗೆ, ಪವನ, ನಾವುಗಳು ಏನು ಬೆನಕಾನ ಓಕೆ ಇಲ್ಲಿಂದ ಮುಂದಕ್ಕೆ ಹೆಂಗಪ್ಪ ನಾವುಗಳು ಬ್ಯುಸಿ ಆಗ್ತಾ ಇದೀವಿ ಒಂಚೂರು ನಮ್ಮ ಕೆರಿಯರ್ಗಳಲ್ಲಿ ಅಂತ ಯೋಚನೆ ಮಾಡ್ತಿದ್ದ ಟೈಮಲ್ಲಿ ಗೋಕುಲ ಎಂಥ ಒಂದು ಎನರ್ಜಿ ಕೊಡ್ತು ಅಂದರೆ, ನಮಗೆ ನಾವು ಬಹುಶಃ ಮಾತಾಡ್ಕೊಂಡಿಲ್ಲ ಯಾವತ್ತೂ, ಬಟ್ ನಮ್ಮ 3 ಜನಕ್ಕೆ ಎಲ್ಲೋ ಒಂದು ಕಡೆ ಅನಿಸಿದೆ ಇನ್ನೊಂದು 25 ವರ್ಷ 30 ವರ್ಷ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ, ಬೆನಕ ಅದ್ಭುತವಾಗಿ ನಡೆಯುತ್ತೆ ಅಂತ ನಮ್ಗೆ ಅವತ್ತು ಅನ್ನಿಸ್ಬಿಟ್ಟು. ಬಹಳ ಜನ ಜವಾಬ್ದಾರಿ ಹೊತ್ಕೊಂಡು ನಡೆಸುವಂತ ಹುಡುಗರು ಬಂದಿದ್ರು, ತುಂಬಾ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡುವಂತ ಹುಡುಗರನ್ನ ಹುಟ್ಟಾಕ್ತು. ಅದರಲ್ಲೊಬ್ಬ ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾನೆ ಸತ್ಯ. ಇದ್ರ ಜೊತೆಗೆ ನನಗೆ ತುಂಬಾ ಅಮೇಜ್ ಅಂತ ಅನ್ಸಿದೇನು, ಅಮೇಝಿಂಗ್ ಅನ್ಸಿದೇನು ಅಂತಂದ್ರೆ, ಈಗ ಸಿನಿಮಾ ಸ್ಟಾರ್ಸ್ ಹೋದ್ರೆ ತುಂಬ ಜನ ಮುತ್ಕೊಳ್ಳೋದು, ಟಿ ವಿಯವ್ರು ಎಲ್ಲರೂ ಒಂದು ಕಡೆ ಸೇರಿದಾಗ ತುಂಬ ಜನ ಮುತ್ಕೊಳ್ಳೋದು, ಇದೆಲ್ಲ ನೋಡಿದ್ದು, ತುಂಬ ಸ್ಟ್ಯಾಂಪೀಡ್ ಆಗೋದು ಎಲ್ಲ ನೋಡಿದ್ವಿ. ಆದರೆ ನಾಟಕ ಮಾಡಿದಾಗಲೂ ಹಿಂಗೆ ಕ್ರೌಡ್ ಸೇರುತ್ತೆ, ಇಷ್ಟೊಂದು ಇಷ್ಟಪಡ್ತಾರೆ ನಮ್ಮನ್ನು ಅನ್ನೋದು ನನಗೆ ಎಸ್ಪೆಷಲಿ ಧಾರವಾಡಲ್ಲಿ ಇವ್ರು ಹೇಳ್ದಂಗೆ 1 ವಾರ ನಾವು ಫೆಸ್ಟಿವಲ್ ಮಾಡಿದಾಗ ಕೊನೆ ದಿನ ನಾಟಕ ಮುಗೀತು, ಜೋಕುಮಾರಸ್ವಾಮಿ ಮುಗೀತು, ಅಲ್ಲಿಂದ ಟ್ರೈನಿಗೆ ನಾವು ಹೊರಡಬೇಕು. ನಮ್ಮ ಜನ ಹೆಂಗೆ ಮುತ್ಕೊಂಡ್ರು ಅಂದರೆ ಅವ್ರು ನಮ್ಮನ್ನು ಮಾತಾಡಿಸ್ಬೇಕಾಗಿತ್ತು. ಅಲ್ಲಿ ಆರ್ಗನೈಸರ್ಸ್ಗೆ ಅದನ್ನು ತಡೆಯೋಕ್ಕಾಗದೆ ನಾವು ಊಟನೂ ಮಾಡೋಕ್ಕಾಗಿಲ್ಲ. ಎಲ್ಲವನ್ನೂ ಊಟ ನಮ್ಮನ್ನು ಎಲ್ಲ ಲಗೇಜ್ ಥರ ಒಂದು ಬಸ್ಸಲ್ಲಿ ನಮ್ಮನ್ನೆಲ್ಲ ಹಿಂಗೆ ತುಂಬಿಸಿ ದಯವಿಟ್ಟು ಹೊರಡಿ ಅಂತ ಕಳಿಸಿದ್ರು. ಪಟಾಕಿ ಹೊಡೆದಿದ್ದು, ಜನ ತುಂಬಿದ್ದು, ಆ ಕ್ರೌಡ್ನ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ, ಹಾಗೆ ಕಣ್ಣಿಗೆ ಕಟ್ಟದಾಗಿದೆ. ಅವತ್ತು ನನಗೆ ತುಂಬ ಖುಷಿ ಕೊಡ್ತು. ಮೋಸ್ಟ್ಲಿ ನನಗೆ ಅವಾಗ ಅನಿಸಿದ್ದು ಥಿಯೇಟ್ರಿಗೆ ಬಂದಿಲ್ಲ ಅಂದಿದ್ರೆ ಮೋಸ್ಟ್ಲಿ ತುಂಬ ರಿಗ್ರೆಟ್ ಮಾಡ್ಕೋತಾ ಇದೆ ಅನಿಸುತ್ತೆ ಲೈಫಲ್ಲಿ. ಸೊ ಅದು ಇಲ್ಲಿವರೆಗೂ ಇನ್ನೂ ನಡೆಸ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಇವ್ರನ್ನೆಲ್ಲ ನೋಡ್ತಿದ್ದಾಗ ಮತ್ತು ಇನ್ನೂ ಸೀನಿಯರ್ಸ್ ಯಾರಿದ್ದಾರೆ ಅವ್ರನ್ನೂ ನೋಡಿದಾಗ ಅಬ್ಬಾ ಸೋ ಲಕ್ಕಿ, ಸೋ ಬ್ಲೆಸ್ಡ್ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ನೆಕ್ಸ್ಟು ಬರೀ ಗೋಕುಲ ಒಂದು ನಾಟಕಕ್ಕೆ ನಮ್ಮಪ್ಪ ಬೇಡ ಅಂತ ಹೇಳಿದ್ರಲ್ಲ ಅಂತ ನೋಡೋಣ ಅಂತ ಬಂದೋಳು. ಆಮೇಲೆ ನೆಕ್ಸ್ಟು ಹಾಡು ಹುಚ್ಚತ್ತಿತ್ತು. ಸೊ ಹಾಗೆ ಇವ್ರುಗಳ ಜೊತೆಗೆ ಜೋಕುಮಾರಸ್ವಾಮಿ ಮತ್ತು ಹೈವದನ ಇವ್ರುಗಳ ಜೊತೆಗೆ ಜಾಯಿನ್ ಆದೆ. ಹಾಗೆ ಹಾಡುಗಳನ್ನ ಕಲಿತಾ ಹೋದೆ. ಮೇಳಕ್ಕೆ ಅಂತ ಹೋದಳು. ನೆಕ್ಸ್ಟ್ ಒಂದೊಂದೇ ಪಾತ್ರ, ಒಂದೊಂದೇ ನಾಟಕ ಆಯಿತು. ಹಾಡುಗಳನ್ನ ಕಲ್ಪನಾ ಆಂಟಿ ಹೇಳ್ಕೊಟ್ರು. ಅವ್ರು ತುಂಬ ಸ್ಟ್ರಿಕ್ಟು, ಬೈತಾರೆ, ಆದರೆ ಸರಿಯಾಗಿ ಕಲೀಲಿ, ಶ್ರದ್ಧೆಯಿಂದ ಕಲೀಲಿ ಅಂತ ಅವರು ಹೇಳ್ಕೊಡ್ತಾರೆ. ಸೊ ಹೀಗೆ ಹಾಡುಗಳನ್ನೂ ಕಲಿತು ಬೇರೆ ಎಲ್ಲವೂ ಏನೇನು ಪಾಸಿಬಿಲಿಟೀಸ್ ಇದೆ ಒಂದಲ್ಲ ಒಂದೊಂದು ಕಲಿತಾಗ ಅದನ್ನು ಲೈಫಲ್ಲೂ ಅಪ್ಲೈ ಮಾಡ್ಕೊಂಡಾಗ ಲೈಫಲ್ಲಿ ಏನೇನು ಪಾಸಿಬಿಲಿಟೀಸ್ ಸಿಗುತ್ತೆ ಅನ್ನೋದು ಕೂಡ ಅರ್ಥ ಆಗ್ತಾ ಹೋಯಿತು. ಸೊ ಹೀಗೆ ಜೋಕುಮಾರಸ್ವಾಮಿಗೂ ಕಂಟಿನ್ಯೂ ಆಯಿತು. ಸೊ ಅದರಲ್ಲಿ ಗಿರಿಗೌಡ ಆದ. ನೆಕ್ಸ್ಟ್ ಅದೊಂದು ಜರ್ನಿ ಸರ್. ಆಗ ನಮಗೆ ಮೊಬೈಲ್ ಇರಲಿಲ್ಲ. ಕೃಷ್ಣಮೂರ್ತಿ ಕಿಟ್ಟಿ ಅವರು 15 ಪೈಸಾ ಕಾರ್ಡಲ್ಲಿ ಮನೆಗೆ ಕಳಿಸ್ತಿದ್ರು, ರಿಹರ್ಸಲ್ ಇಂಥ ದಿನ ಬನ್ನಿ ಅಂತ. ಹಾಗೂ ಪ್ರಿಂಟಿಂಗ್ ಅಷ್ಟೇನು ಇರಲಿಲ್ಲ. ಆಗ ನಾನೆಲ್ಲ ಒಂದು ಬೋರ್ಡ್ ಶೀಟ್ ತೊಗೊಂಡಿದ್ದೆ, ಇಂಥ ನಾಟಕ ಇಷ್ಟು ಗಂಟೆಗೆ ಈ ಜಾಗದಲ್ಲಿ ಅಂತೆಲ್ಲ ಬರೆದು ಕೊಡ್ತಿದ್ದೆ. ಆಗ ಅದೆಲ್ಲ ಮಾಡೋರಾಗ ಇವರು ಒಳ್ಳೆಯ ಪೇಂಟಿಂಗ್ ಆರ್ಟಿಸ್ಟ್. ಮತ್ತು ಫೋಟೋಗೆ ಬಟ್ಟೆನ ಹೊದಕ್ಕೆ ಹಾಕಿ, ಅಂದರೆ ನಿಜವಾದ ಬಟ್ಟೆನ ಹಾಕಿ ಅದನ್ನು ಒಂದು 3D ಎಫೆಕ್ಟ್ ಬರೋ ಥರ ತುಂಬ ಮಾಡಿದ್ದಾರೆ. ನಮ್ಮ ಬೆನಕಾಗೆ GB ಜೋಶಿ ಅವ್ರದ್ದು, BV ಕಾರಂತ್ರದ್ದು ಫೋಟೋ ನಾವು ಯಾವಾಗಲೂ ತುಂಬ ದೊಡ್ಡ ಫೋಟೋ ಇರ್ತಿತ್ತು, ಯಾವಾಗಲೂ ಇಟ್ಕೊತಿದ್ವಿ. ನನಗೂ ಒಂದು ಸಾಯಿಬಾಬಾದ ಒಂದು ಫೋಟೋ ಮಾಡಿಕೊಟ್ಟಿದ್ದರು. ಸೊ ಇಲ್ಲಿ ಎಲ್ಲದಕ್ಕೂ ಎನ್ಕರೇಜ್ಮೆಂಟ್ ಸಿಗ್ತಿತ್ತು ಬೆನಕಾದಲ್ಲಿ. ಎಲ್ಲ ಟ್ಯಾಲೆಂಟು ಹೊರಗಡೆ ಬರ್ತಿತ್ತು. ಸರ್ದಿಗೆ ನಾನು ಮಾಡ್ತಿದ್ದೀನಿ ಫೋಟೋ, ಗುರುಗಳದೀಗ ಮಾಡ್ತಾ ಇದ್ದೀನಿ. ಈ ಸಮಾರಂಭಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು. ಕೊಡಬೇಕು ಕೊಡುಗೆ. ಕೊಟ್ಟೂರಲ್ಲಿ ಜೋಕುಮಾರಸ್ವಾಮಿ ಶೋ ನಾನು ಪೂರ್ಣಿಮ್ ಟೀಮಲ್ಲಿ ಇದ್ದಿದ್ದು ನಾನು. ಸೊ ಅಲ್ಲಿ ಪೂರ್ಣಿಮ್ ಟೀಮಲ್ಲಿ ಏನು ಅಂದರೆ ರಿಹರ್ಸಲ್ ಅಂದರೆ 1 to 10 ಅಂದರೆ ಬೆಳಗ್ಗೆ ಶುರು ಆಗುತ್ತೆ,
ಮುಗ್ದೋಗುತ್ತೆ. ಇದು ಇಲ್ಲಿ ಬೆನಕದಲ್ಲಿ ಏನಂದರೆ ಬರ್ತಾರೆ, ಅವ್ರವ್ರ ಪಾರ್ಟ್ ಮಾಡ್ಕೋತಾರೆ, ಹೊಟ್ಟೋಗ್ತಾರೆ. ನಂಗೆ ಏನೂ ಅರ್ಥ ಆಗ್ತಾ ಇಲ್ಲ. ನಾವು ಸರಿ ಟ್ರೈನಲ್ಲಿ ರಿಹರ್ಸಲ್ ಮಾಡೋಕ್ಕೆ ಡೈಲಾಗ್ ಕೊಟ್ಟರು. ನನಗೆ ಇದ್ದಿದ್ದು ಚಂದ್ರಮೌಳಿ ಮತ್ತು ಬಾಬು ಶೃಂಗೇಶ್ವರ್. ನಾನೇ ಅತ್ತಿತ್ತ ಇವರು. ನಾನು ಕೇಳೋಕೆ ನನ್ನಂದ್ರೆ ಏನು ಕೇಳ್ಬಿಡೋರು, ನೀನು ಬೆನಕ ಕಿಟ್ಟಿಂಗ್ ಕೇಳ್ಕೊ ಅನ್ನೋ. ಬೆನಕ ಕಿಟ್ಟಿಂಗ್ ಕೇಳ್ಕೊಂಡು ಡೈಲಾಗ್ ಎಲ್ಲ ಹೇಳಿದೆ. ಬೆಳಿಗ್ಗೆ ರಿಹರ್ಸಲಲ್ಲಿ ಡೈಲಾಗ್ ಹೇಳಿದೆ, ಇನ್ನೊಂಚೂರು ಚೆನ್ನಾಗಿ ಮಾಡ್ಬಿಡು ನೀನು ಅಂದರು. ಅಂದರೆ ಇನ್ನೊಂಚೂರು ಚೆನ್ನಾಗಿ ಮಾಡಿಬಿಡು ಅಂದರೆ ಇನ್ನೇನು ಮಾಡಬೇಕಾಗಿನೋ ಗೊತ್ತಾಗ್ತಾಯಿಲ್ಲ. ನಾನು ಶೋ ಬೇಕಾದ್ರೆ ಹೇಳಿದೆ ಮೌಳಿ ನನಗೆ ಯಾವಾಗ ಎಂಟ್ರಿ ಕೊಡಬೇಕು ಅಂತ ಗೊತ್ತಿಲ್ಲ, ದಯವಿಟ್ಟು ಒಂಚೂರು ನೀನು ಮುನ್ನೇ ನೋಡ್ತಾ ಇರ್ತೀನಿ, ಒಂಚೂರು ಹಿಂಗೆ ಅನ್ನಿ, ಹಿಂಗೆ ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ ನಾನು. ನೀನು ಬಾಬುನೇನು ಕೇಳಂಗೆ ಇಲ್ಲ, ನಾವು ಹಿಂದೆ ನಿಂತಿದ್ನಲ್ಲ. ಶೋ ಡೈಲಾಗ್ ಬಂತು, ಇವರು ಕಿರಿ ನಿಮ್ಮದೇ ಅಂತ ಹೋಗಿ ನಿಂತ್ಕೊಂಡು ನೋಡ್ತೀನಿ. 5,000 ಜನ, ಒಂದು ಡೈಲಾಗ್ ಬರ್ತಾ ಇಲ್ಲ ನನ್ನ ಕೈಲಿ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸುಮ್ಮನೆ ನಗಕ್ಕೆ ಶುರು ಮಾಡಿ. ಸುಂದರರಾಜ್ ಯಾರೋ ಹೊಸ ಹುಡುಗ ಚೆನ್ನಾಗಿ ಮಾಡೋನು ಹೆಂಗೆ ತಿರ್ಗಾ ನಗಕ್ಕೆ ಶುರು ಮಾಡಿದೆ. ವರ್ಣ ಸರ ಗೊತ್ತಾಗೋಯ್ತು. ನಿನ್ನ ನಗುನಾಗೆ ಎಲ್ಲ ಗೊತ್ತಾಯ್ತು, ಹೋಗು ನೀನು ಸೀದಾ. ಅವ್ರಿಗೆ ಮುಂದಕ್ಕೆ ಮಾತೇ ಬರಲಿಲ್ಲ. ನೆಕ್ಸ್ಟ್ ನನ್ನ ಎಂಟ್ರಿ ಇತ್ತು, ನನಗೆ ನನ್ನ ಡೈಲಾಗ್ ಎಲ್ಲ ಮಾಡ್ತಾ ಅದು ಆಗಿದ್ದು 3 ಶೋ ಆದ್ಮೇಲೆ 4ನೇ ಶೋ ನನ್ನೇ ಗೌಡ ಮಾಡ್ಬಿಟ್ರು. ನೀನೇ ಮಾಡೋದು. ನನಗೆ ಗಾಬರಿ, ಅಯ್ಯೋ ಹೆಂಗ್ ಮಾಡೋದು ಅಂತ. ಬಟ್ ಇವ್ರದ್ದೆಲ್ಲ ಸಹಕಾರ, ಇವ್ರದ್ದೆಲ್ಲ ಪ್ರೋತ್ಸಾಹ ಚೆನ್ನಾಗಿ ಸಿಕ್ತು. ಇವರು ಬಾಬು ತುಂಬಾ ಹೆಲ್ಪ್. ನನಗೆ ಏನು ಅಂದ್ರೆ ಹೇಳ್ತೀನಿ, ಪೂರ್ಣಿನ ಟೀಮಲ್ಲಿ ಇದ್ದಾಗ ಬಟ್ಟೆ ಕೊಳೆ ಮಾಡ್ಕೋಬಾರ್ದು ಅಂದ್ರೆ, ಮಗ ತುಂಬಾ ಇದು ಕಾಸ್ಟ್ಯೂಮ್ ಕೊಡೋ ಅಂತ. ನನಗೆ CKPಲಿ ನಾಟಕ ಮಾಡಿಸ್ಬಿಟ್ರು. ಮಣ್ಣು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ, ಬಟ್ಟೆ ಕೊಳೆ ಹೋಗುತ್ತೆ ಅಂತ. ಇವನು ಬಸ್ಸಣ್ಣ ಕಾಲಿಗೆ ಬೀಳ್ತಾನೆ, ಇವ್ರ ಮೈ ಮೇಲೆ ನಾನು ಬಿದ್ದುಬಿಟ್ಟೆ. ಇವನು ಬಸ್ಸಣ್ಣ ಎದುಳ ಮೇಲೆ. ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜು ಹೇಳ್ದಂಗೆ ಎಂಕರೇಜ್ಮೆಂಟ್ ತುಂಬ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಎಕ್ಸಾಂಪಲ್ಲು. ನಾನು ಯೂಶ್ವಲಿ ಹೈವದನಕ್ಕೆ ತಬಲ ನುಡಿಸ್ತಾ ಇದ್ದೆ, ಸತ್ತವ್ರನಲ್ಲಿ ಕಂಚ ನುಡಿಸ್ತಾ ಇದ್ದೆ. ಜೋಗೋತ್ಸವಕ್ಕೆ ಅದು ಡೋಲಕ್ ಅದು ನುಡಿಸೋದು ನನಗೆ ಬರ್ತಿರಲಿಲ್ಲ. ನಾನು ಜೋಗೋತ್ಸವಕ್ಕೆ ಸ್ವಲ್ಪ ಹಿಂದೆ ದುಡಿತಿದ್ದೆ. ಬಣ್ಣ ಸರ್ ನೀನು 50 ಮತ್ಯ ಸತ್ತವ್ರನ್ನ ಜೋಗೋತ್ಸವ ಬರೋಲ್ಲ ನೀನು ಹಾಗೆ ಅಂತ ಅಂದರು. ಇಲ್ಲ ನಮಗೇನು ಕೆಲಸ ಇಲ್ಲ ಅಲ್ಲಿ, ನಾನು ಬರ್ತಾಯಿಲ್ಲ ಅಂತ. ಇಲ್ಲ ನೀನು ಬಾ ಅಂದ್ಬಿಟ್ಟು ಅನ್ಸಿ ಕಟ್ಸಿದ್ರು. ಆವತ್ತಿನ ದಿನ ಬಿಡಿದು ಪೂರ್ಣ ಅರ್ಜೆಂಟ್ ಆ ನಾಟಕಕ್ಕೆ, ಜೋಗೋತ್ಸವಕ್ಕೆ. ಅದು ಬಂದು ಕೊಡೋದು ಒಂದು ಡೈಲಾಗ್ ಇದೆ, ಇದು ಮಾಡ್ಬೇಕು ನೀನು ಅಂತ. ಸರ್ ಅಷ್ಟಕ್ಕೆಲ್ಲ ಆಗಲ್ಲ ಸರ್, ನಾನು ನುಡಿಸ್ಕೊಂಡಿದ್ದೀನಿ, ಸುಮ್ಮನೆ ಬಿಟ್ಬಿಡಿ, ನಾನು ಆಗಲ್ಲ ಇದೆ, ನೀವು ಮಾಡಲ್ಲ, ನೀವು ಮಾಡ್ತೇವೆ ಅಂತ ಕೂರಿಸ್ಕೊಂಡು ಅವರೇ ಹೇಳ್ಕೊಟ್ರು. ಒಂದು ಕಡೆ ಕೂತ್ಕೊಂಡು ಡೈಲಾಗ್ ಹೇಳ್ಕೊಂಡು ಮಾಡಿಸಿದ್ರು. ಅವಾಗಿಂದ ನಾನು ಆ್ಯಕ್ಟಿಂಗು ಅಲ್ಲಿ ಬೆನಕಲ್ಲಿ ಒಂದು ರೀತಿಲಿ ಎಲ್ಲಾ ತರದಲ್ಲೂ ಎಂಪವರ್ ಆಗ್ತಾ ಹೋದ್ವಿ. ಅಂದ್ರೆ ನಮ್ಗೆ ಗೊತ್ತಿರ್ತಿಲ್ಲ, ನಮ್ಗೆ ಈ ಪಾತ್ರನೂ ಮಾಡ್ಬೋದಾ, ಇದ್ರಲ್ಲೂ ನಾನು ಹಾಡಬಹುದಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಾಟಕದಲ್ಲಿ ಬಂದು ನಾವೆಲ್ಲ ಹಾಡಿದೀವಿ ಕೂಡ. ಸೊ ಹಾಗಾಗಿ ಎಲ್ಲಾ ಪಾತ್ರಗಳು ಆಗಿರ್ಬೋದು, ಬ್ಯಾಕ್ ಸ್ಟೇಜ್ ಆಗಿರ್ಬೋದು, ಫ್ರಂಟ್ ಸ್ಟೇಜ್ ಆಗಿರ್ಬೋದು, ಅಥವಾ ನಾವು ಕುತ್ಕೊಂಡು ಕಾಸ್ಟ್ಯೂಮ್ಸ್ ರೆಡಿ ಮಾಡಿರ್ಬೋದು, ಈ ಎಲ್ಲ ವಿಷಯದಲ್ಲೂ ಬೆನಕದಿಂದ ಎಂಪವರ್ ಆಗ್ತಾ ಹೋದ್ವಿ. ನಮಗೆ ಗೊತ್ತಿಲ್ಲದ ವಿಷಯಗಳು ನಾವು ಕಲಿತಾ ಹೋದ್ವಿ. ಆಮೇಲೆ ಅದನ್ನ ನಾವು ಅಳವಡಿಸ್ತಾನು ಹೋದ್ವಿ ನಾವು ನಮ್ಮ ಜೀವನದಲ್ಲಿ. ಸೊ ಆ ರೀತಿಲಿ ತುಂಬಾನೇ ಕಲ್ತಿದ್ದೀವಿ. ಒಂದು ಅಡ್ವಾಂಟೇಜ್ ನಮ್ಮ ಜನ್ರೇಷನ್ ಏನಿತ್ತು ಅಂದರೆ, ನಮ್ಮ ಸೀನಿಯರ್ಸ್ ಏನಿದ್ರು ಮೊದಲನೇ ಜನ್ರೇಷನ್, ಅವ್ರಿಗೆಲ್ಲ ಪಾಪ ಅವ್ರಿಗೆ ಆ ಸಮಯದಲ್ಲಿ ಅವ್ರ ಜೀವನಕ್ಕೆ ಕಷ್ಟ ಇತ್ತು. ಲಕ್ಕಿಲಿ ನಮ್ಮ ಜನ್ರೇಷನಲ್ಲಿ ನಮಗೆ ಸೀರಿಯಲ್ಸಲ್ಲೆಲ್ಲ ಅವಕಾಶಗಳು ಸಿಗೋಕ್ಕೆ ಶುರು ಆಯಿತು. ನಮಗೆ ಜೀವನಕ್ಕೆ ಏನು ಕಷ್ಟ ಇರಲ್ಲ. ಸೊ ನಾವಿಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಭಾಳ ಒಳ್ಳೆಯ ಅವಕಾಶ ಸಿಕ್ತು. ಮತ್ತು ನಾವು ಎಷ್ಟು ಅದೃಷ್ಟವಂತರು ಅಂದರೆ, ನಾವು ಏನು ಸಿನಿಮಾ ಸೀರಿಯಲ್ ಏನು ಮಾಡ್ತಿದ್ವಿ, ನಾವು ಮಾಡ್ತಿದ್ದ ಎಲ್ಲ ಕಡೆನೂ ಸಿಕ್ಕ ನಿರ್ದೇಶಕ ಎಲ್ರಿಗೂ ರಂಗಭೂಮಿ ಬಗ್ಗೆ ಗೌರವ ಇರ್ತಿತ್ತು. ನಮ್ಮ ಅದೃಷ್ಟ. ಸೊ ಭಾಳಷ್ಟು ಜನ ನಮ್ಗೆ ಯಾವತ್ತೂ ರಿಹರ್ಸಲ್ ಬರೋದಕ್ಕೆ ತುಂಬ ಏನು ತೊಂದರೆಗಳಾಗಿಲ್ಲ. ಎಲ್ಲ ಸೀರಿಯಲ್ಲು ಸಿನಿಮಾದವರು ನಮಗೆ ಅವಕಾಶ ಮಾಡ್ತಿದ್ರು. ಬಟ್ ಅಗೇನ್ ಅದಕ್ಕೆ ಅವರು ನಮ್ಮ ಬಗ್ಗೆ ಅಷ್ಟು ಉದಾರತೆ ತೋರಿಸ್ತಾ ಇದ್ದಿದ್ದಕ್ಕೆ ನಮ್ಮದೇ ಕೆಲವು ಕಾರಣಗಳಿರ್ತಿದ್ವು. ಯಾಕೆ ಅಂದರೆ, ನಾವು ಥಿಯೇಟ್ರವರು ಬೆಳಿಗ್ಗೆ ಹೋಗುವಾಗ ಯಾವಾಗಲೂ ಶೂಟಿಂಗ್ ಇದ್ದಾಗ ನಾವು ಸಿನ್ಸಿಯರಾಗಿ ಹೋಗ್ತಿದ್ವಿ, ಸರಿಯಾದ ಸಮಯಕ್ಕೆ ಹೋಗ್ತಿದ್ವಿ. ನಾವು ಯಾವಾಗೋ ಅಪರೂಪಕ್ಕೆ ನಾವು ರಿಹರ್ಸಲ್ಗೆ ಟೈಮ್ ಕೇಳಿದಾಗ ಅವ್ರು ಸಂತೋಷವಾಗಿ ನಮ್ಮನ್ನ, ಎಲ್ರದ್ದು ನಾನು ಹೇಳ್ತಾ ಇರೋದು, ಎಲ್ರದ್ದು ನಾನು ಕಂಡಿದ್ದೀನಿ, ಸಂತೋಷವಾಗಿ ಕಳಿಸ್ಕೊಡೋರು ರಿಹರ್ಸಲ್ಸ್ಗೆ. ಸೊ ಆ ಥರ ವಿಷಯಗಳು ನಮ್ಮ ಒಂದು ಜನ್ರೇಷನ್ಗೆ ಭಾಳ ಹೆಲ್ಪ್ಫುಲ್ ಆಯಿತು ಅಂತ ಟೆಲಿವಿಷನ್ಗೆ ಹೋಗಿರೋ ಕೊಡುಗೆ ಅಪಾರ. ಸ್ಪೆಷಾಲಿಟಿ ಏನಂದ್ರೆ, ಮಾತಾಡಿದವರು ಹಾಡ್ಬೋದಾಗಿತ್ತು,
ಹಾಡೋರು ಮಾತಾಡ್ಬೋದಾಗಿತ್ತು. ಸೊ ಹಾಡು ಒಂದು ಹಾಡು ಹೇಳ್ಬಿಡೆ, ಗೋವಿಂದ ಮುರಹರ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಚಿನ್ನ, ಅಂದರೆ ಗಿರಿ ಹೇಳ್ದಂಗೆ ಪನ್ನಗ ಹೇಳ್ದಂಗೆ ಎಂಪವರ್ ಆದ್ವಿ ಅನ್ನೋಕ್ಕಿಂತ ನಮ್ಮ ಜನ್ರೇಷನಲ್ಲಿ ಅದು ಆಗಲೇ ಗಿರಿ ಹೇಳ್ತಿದ್ದ, ಅವ್ನು ಮಾಡೋ ಪಾತ್ರನ ಬಂದು ನನ್ನ ಹತ್ರ ಕೇಳೋನು, ಏನು ಚಿನ್ನ ಇದು ಹೆಂಗೆ ಮಾಡಬೇಕು ಅಂತ. ಮಂಜು ಹತ್ರ ನಾವೆಲ್ಲ ಚರ್ಚೆ ಮಾಡ್ತಿದ್ವಿ. ನನ್ನ ಪಾತ್ರನ ನಾನು ಇವ್ನು ಮಂಜು ಹತ್ರ ಚರ್ಚೆ ಮಾಡ್ತಿದ್ವಿ, ಹಿಂಗೆ ಮಾಡೋಣ ಚಿನ್ನ, ಹಿಂಗೆ ಮಾಡೋಣ. ಸೊ ಬಹುಶಃ ಎಲ್ಲೋ ಒಂದು ಕಡೆ ನಾವು ಒಬ್ರನ್ನೊಬ್ರು ಅಷ್ಟು ಚರ್ಚೆಗಳು ಮಾಡಿಕೊಂಡು ನಾಟಕನ ಮಾಡಿದ್ದ ಕಾರಣನೇ ಇರಬಹುದು. ಅಕಸ್ಮಾತ್ ಯಾವತ್ತೋ ಒಂದು ದಿನ ನನ್ನ ಕೈಲೇನೋ ನನಗೆ ಶೂಟಿಂಗ್ ಇತ್ತೋ ಇನ್ನೊಂದಿತ್ತು ಬರೋಕ್ಕಾಗಲಿಲ್ಲ ಅಂದಾಗ ಯಾರೋ ಫಟ್ ಅಂತ ಮಾಡೋಕ್ಕೆ ರೆಡಿ ಇದ್ರು, ಇನ್ನೊಬ್ಬ ನನ್ನ ಪಾತ್ರನ ಮಾಡೋಕ್ಕೆ ರೆಡಿ ಇದ್ರು. ಆ ಥರ ಪ್ರತಿಯೊಂದು ಪಾತ್ರಕ್ಕೂ ರೆಡಿ ಇದ್ವಿ. ಇನ್ಫ್ಯಾಕ್ಟ್ ಜೋಕುಮಾರ ಎಷ್ಟು ಶೋಗಳಲ್ಲಿ ನಾನು ಎಲ್ಲ ಪಾತ್ರಗಳು ಮಾಡ್ತಿದ್ದೀನಿ ಅದರಲ್ಲಿ. ಅಂದರೆ ಫಸ್ಟ್ ಮಾಡ್ತಾ ಇದ್ದಿದ್ದು ಬಂದೂಕುದಾರಿ ಪಾತ್ರದಿಂದ ಶುರುವಾಗಿದ್ದು, ಎಲ್ಲೋ ಯಾವುದೋ ಒಂದು ಶೋನಲ್ಲಿ ಗಿರಿ ಇರಲಿಲ್ಲ, ಗೌಡ ಮಾಡಿದೆ. ಮಂಜು ಇರಲಿಲ್ಲ, ಬಸಣ್ಣ ಮಾಡಿದೆ. ಪವನ ಇರಲಿಲ್ಲ, ಗುರಿಯಾ ಮಾಡಿದೆ. ಮೋಶ ಅದರಲ್ಲಿ ಗೌಡ್ತಿ ಮತ್ತೆ ಸೂಳೆ ಎಲ್ಲ ಮಾಡಿದ್ದೀನಿ ಅನ್ಸುತ್ತೆ. ಮಾಡಿಸ್ಬಿಟ್ರು ಅವ್ರು. ಟು ಆಡ್ ಆನ್ ಟು ದಿಸ್ ಸೇಮ್ ಇಯರ್ ಮೇಳಕ್ಕೆ ಅಂತ ಸೇರಿದವಳು, ಆಮೇಲೆ ಬಸಿ ಪಾತ್ರ ಮಾಡಿದೆ, ಆಮೇಲೆ ನಿಂಗಿ ಒಂದು ಶೋನಲ್ಲಿ ಇರಲಿಲ್ಲ ಅಂತ ಭೋಪಾಲಲ್ಲಿ ನಿಂಗಿ ಮಾಡಿದೆ, ಇವಾಗ ಗೌಡ್ತಿ ಮಾಡ್ತಾ ಇದ್ದೀವಿ. ಹಾಗೆ ದಟ್ ವಾಸ್ ದ ಎನರ್ಜಿ ಆಫ್ ದಿಸ್ ಜನರೇಷನ್. ಅಂದರೆ ಪ್ರತಿ ಪಾತ್ರ ಎಲ್ಲರೂ ಮಾಡೋದಕ್ಕೆ ಯಾವಾಗಲೂ ರೆಡಿ ಇದ್ವಿ. ಈಗ ಯಾವತ್ತು ಭರಣ ಸರ್ ಒಂದೇ ಮಾತು, ಈ ಶೋಗೆ ಅವ್ರಿಲ್ವಾ ಇವ್ರು ಮಾಡ್ತಾರೆ ಬಿಡು ಅಂದರೆ ಆ ಧೈರ್ಯ, ನಾವು ಮಾಡ್ತೀವಿ ಅನ್ನೋ ಧೈರ್ಯ ನಮಗಿರ್ತಿರ್ಲಿಲ್ಲ, ಭರಣ ಸರ್ಗೆ ಇರ್ತಿತ್ತು ಧೈರ್ಯ. ಅವ್ರಿಗೆ ಧೈರ್ಯ ಕೊಟ್ಬಿಡೋರೆ ಮಾಡ್ತೇನೆ ನೀನು ಮಾಡ ಅಂತ. ಸೊ ಆ ಥರ ನಮಗೆ ಶೋ ಇವಾಗ 29 ಶೋ ಅಂದಾಗಲೇ ಒಂದು 15 ದಿವಸಕ್ಕೆ ಮುಂಚೆನೆ ನಮ್ಮ ಮೈಂಡಲ್ಲಿ ಬಂದು ಕೂತ್ಕೊಂಡ್ಬಿಡೋ ಡೈಲಾಗ್ ಎಲ್ಲ. ನಮ್ಮ ಸೆಂಟ್ರಲ್ ಎಬ್ಬರ್ಸ್ ಹೇಳಿದ್ರೆ ಡೈಲಾಗ್ ಬಂದ್ಬಿಡ್ತಾ ಇತ್ತು ನಮ್ಗೆ ಅವತ್ತೇ ಮಾಡಬೇಕು ಅಂತಿಲ್ಲ, 15 ದಿವಸದಿಂದ ರಿಹರ್ಸಲ್ ಹೋಗ್ತಾನೆ ಇರೋದು. ನಾವು ಸಿಗ್ತಾ ಇರಲಿಲ್ಲ ಫಿಸಿಕಲಿ, ಬಟ್ ಮೆಂಟಲಿ ನಾವು ರೆಡಿ ಆಗ್ತಾ ಇದ್ವಿ, ಶೋ ಇದೆ ಮಾಡಬೇಕು ಅಂತ. ಇವರು ಹೇಳ್ತಿದ್ರು. ನಂಜಪ್ಪ ಅವರು, ನಾನು ಮನೆ ಕೆಲಸ ಮುಗಿಸಿ ಕೆಂಗೇರಿ ಮನೆ ಬಸ್ಸಲ್ಲಿ ಹೋಗ್ತಿದ್ದೆ. ನಂಜಪ್ಪ ಅವರು ಬಸ್ ಡ್ರೈವರು. ನನ್ನ ಮಗ ನೋಡಿ, ಏನೋ ಇಲ್ಲೇ ಇದೆಯಲ್ಲ, ರೇಸಲ್ಲಿ ಹೋಗೋ ನೀನು ಓಡ್ಸೋದು ನನಗೆ. ಅವಾಗ ಅಲ್ಲಿಂದ ನಡ್ಕೊಂಡು ಹೋಗಿ ಬೀರ ಹತ್ರ ಹೋಗ್ತಿದ್ದೆ ನಾನು. ಹಾಗೆಲ್ಲ ಮಾಡೋರಾಗ ಆಗೆಲ್ಲ ನಾನು ಪಾತ್ರ ಮಾಡಿದ್ದೆಲ್ಲ ಯಾರು ಅಬ್ಸೆಂಟ್ ಆಗಿದ್ರು ಅದೇ ಪಾತ್ರ ನನಗೆಲ್ಲ ಸಿಕ್ತು ನನಗೆಲ್ಲ. ಜೊತೆಗೆ ನನಗೆ ಮಂಜು ಅವರು ಭಾಳ ಎಂಕರೇಜ್ ಕೊಟ್ಟರು. ಗಿರಿಯವರು ಒಂದೇ ರೀತಿ ಮಾಡಬೇಡ ಕಣೋ, ಬೇರೆ ಬೇರೆ ರೀತಿ ಮಾಡುವಂಥ ಇವರು ನನಗೆ ಭಾಳ ಹೇಳ್ಕೊಟ್ರು. ಎಲ್ಲ ನಾವು ಇಲ್ಲಿರೋ ಕಲಾವಿದರೆಲ್ಲ ನನಗೆಲ್ಲ ಸಹಕಾರ ಮಾಡಿದ್ದಾರೆ. ನಾವ್ಯಾಕೆ ಹೇಳಿದ್ವಿ ಅಂದರೆ ಅವ್ರು ನಮ್ಗೆ ಹೇಳಿದ್ರು, ಅದಕ್ಕೆ ನಾವು ನಿಮ್ಗೆ ಹೇಳ್ತೀವಿ. ಸೊ ಬೆನ್ಕಾದಲ್ಲಿ ಇಲ್ಲಿ ಅದೊಂದು, ನಾನು ಬೇರೆ ತಂಡಗಳು ಬಹಳಷ್ಟು ಕಡೆ ಕೆಲಸ ಮಾಡೀನಿ, ಬಟ್ ಬೆನ್ಕ ಯಾಕೆ ಸ್ಪೆಷಲ್ ಅಂದರೆ ನಾವು ಯಾವುದನ್ನು ಇಟ್ಕೊಳ್ಳಲ್ಲ, ಎಲ್ಲವನ್ನ ಮುಂದಿನ ಜನ್ರೇಷನ್ಗೆ ಪಾಸ್ ಮಾಡ್ತಾ ಹೋಗ್ತೀವಿ. ಅದೊಂದು ಅಂದರೆ ನಮ್ಗೆ ಬೇರೆ ಇನ್ನು ಹೆಚ್ಚಿನ ಜವಾಬ್ದಾರಿ, ಇನ್ನು ದೊಡ್ಡ ಪಾತ್ರ ಅಥವಾ ಇನ್ನೊಂದು ನಾಟಕ, ಹೀಗೆ ಎಲ್ಲವೂ ಸಿಗ್ತಾ ಹೋಗಿದೆ. ಯಾರಿಗೂ ಯಾವತ್ತೂ ಅನ್ಯಾಯಗಳಾಗಿಲ್ಲ. ಯಾರು ಬಯಸಿ ಆಸೆ ಪಡ್ತಾರೆ ಅವ್ರಿಗೆ ಸ್ವಲ್ಪ ಲೇಟ್ ಆಗಾದರೂ ಅವಕಾಶ ಸಿಕ್ಕಿದೆ. ಮತ್ತು ದಿಸ್ ಕೀಪ್ಸ್ ಆನ್ ಚೇಂಜಿಂಗ್. ಅದು ಬಹುಶಃ ಬೆನ್ಕಾದಲ್ಲಿ ಒಟ್ಟಾರೆ ಮೇಲೆ ಸೀನಿಯರ್ಸಿಂದ ಹಿಡಿದು ಕಡೆವರೆಗೂ ಎಲ್ಲರ ಶ್ರಮ ಅದು. ಚಿನ್ನ ಅಂದರೆ ಒಂದು ನಿಜವಾಗ್ಲೂ ಬೆನಕ ಹೆಮ್ಮೆಯಿಂದ ಹೇಳ್ಕೋಬೇಕಾದಂಥದ್ದು ಏನು ಅಂದರೆ, ಆ ಟೈಮಲ್ಲಿ ಮಂಜು ಆಗಲಿ ನಾನಾಗಲಿ ಬೇರೆ ತಂಡಗಳಲ್ಲೂ ಕೆಲಸ ಮಾಡ್ತಿದ್ವಿ, ಬೇರೆ ತಂಡಗಳಲ್ಲಿ ಪಾತ್ರಗಳು ಮಾಡ್ತಿದ್ವಿ. ನನ್ನದೇ ಆದಂಥ ನಾನು ಒಂದು ತಂಡನೂ ಕಟ್ಕೊಂಡಿದ್ದೆ ಆಗಲೇ. ಅಷ್ಟೊತ್ತಿಗಾಗಲೇ ಎಲ್ಲ ತಂಡಗಳಲ್ಲೂ ನಾನು ನೋಡ್ತಾ ಇದ್ದಿದ್ದು ಬಹುಶಃ, ಅಯ್ಯೋ ಈ ಪಾತ್ರ ಮಾಡೋಕ್ಕೆ ಯಾರೂ ಇಲ್ವಲ್ಲ ಅಂತ ಒದ್ದಾಡೋರು. ಅವ್ರನ್ನ ಕೇಳೋ ಇವ್ರನ್ನ ಕೇಳೋ ಅಂತ. ಯಾರನ್ನು ಕೇಳಿದ್ರೆ ಅವ್ರು ಒಪ್ತಾ ಇಲ್ಲ ಇವ್ರು ಒಪ್ತಾ ಇಲ್ಲ. ಅಂದರೆ ಬೆನಕಾಲ್ ಮಾತ್ರ ಹೆಂಗಿತ್ತು ಅಂದರೆ, ಈ ಪಾತ್ರ ನಾನು ಮಾಡ್ತೀನಿ ಅಂತ ಫೈಟಿಂಗ್ ನಡೀತಾ ಇತ್ತು. ನನಗೆ ಕೊಡ್ತಿಲ್ವಲ್ಲ ಈ ಪಾತ್ರ ಅಂತ ಹೊಟ್ಟೆ ಹುರ್ಕೊಳ್ಳೋರು ತುಂಬ ಜನ ಇರೋರು. ಅದು ಬೆನಕಾಲ್ ಮಾತ್ರ ಇದ್ದಿದ್ದು. ಅದಕ್ಕೆ ನಿಜವಾಗ್ಲೂ ಹೆಮ್ಮೆ. ಕನ್ಫರ್ಮ್ ಮೆತ್ತಗೆ ಹೌದೌದು ಗೌಡ ಕೊಟ್ಟಿಲ್ಲ ಅನ್ನೋ ಒಂದು. ಇದನ್ನು ಹೇಳಿದಾಗ ನಾನು ಅಗೇನ್ ಹಳೆ ಇದಕ್ಕೆ ಹೋಗೋದು ಒಂದು ಸಣ್ಣ ವಿಷಯ ಹೇಳಬೇಕು. ನಾನು ಫಸ್ಟ್ ಟೈಮ್ ಅದೇ ಹಯವದನ ರಿಹರ್ಸಲ್ ಶುರು ಆದ ಫಸ್ಟು ಜೋಕುಮಾರ್ ಸ್ವಾಮಿ ನಾಟಕ ಮಾಡಿದ್ವಿ ಅಂದಾಗ, ಆ್ಯಕ್ಚುಲಿ ಆ ಶೋ ಮಾಡಿ ಬಂದಮೇಲೆ ನಂಗೆ ಗೊತ್ತಾಯಿತು, ಬಸಣ್ಣ ಮಾಡೋದಕ್ಕೆ ಕಲ್ಪನಾ ಆಂಟಿ ಹಸ್ಬೆಂಡ್ ನಾಗನಾಥ್ ಸರ್ ಅವ್ರು ರೆಡಿ ಇದ್ರಂತೆ. ಅಲ್ಲಿ ಏನೋ ಎಲ್ಲರೂ ಮುಂದೆ ಮಂಜು ಮಾಡಲಿ ಅಂತ ಹೇಳಿಬಿಟ್ಟಿದ್ದಕ್ಕೆ ಅವರು ಪಾಪ ಅವರ ಆಸೆನ ಅವರು ಮುಚ್ಚಿಟ್ಕೊಂಡಿದ್ರು ಅಂತ. ಅದು ನನಗೆ ಶೋ ಆದಮೇಲೆ ಗೊತ್ತಾಯಿತು ಅವ್ರಿಗೂ ಆಸೆ ಇತ್ತು ಅಂತ. ಆಮೇಲೆ ನಾನು ಸರ್ ಆ ಥರ ಆದರೆ ನೀವು ಮಾಡಿ ಅಂತ ಹೇಳಿದೆ. ಇಲ್ಲ ಅವರು ಆಮೇಲೆ ಹೇಳಿದ್ರು, ಅದೇ ಅಗೇನ್ ದೊಡ್ಡವರೇ ಯಾವತ್ತು ಅವ್ರ ದೊಡ್ಡತನ ಆವತ್ತು ನಿಜವಾಗ್ಲೂ ಅವರೊಂದು ಮಾತು ಹೇಳಿದ್ರು,
ಇಲ್ಲ ನಾನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಕಣೋ, ಬಟ್ ನೀನು ನೋಡಿದ್ಮೇಲೆ ನೀನೇ ಚೆನ್ನಾಗಿ ಮಾಡ್ತಿದ್ದೆ, ನೀನೇ ಮಾಡು, ನಾನು ಹಾರ್ಮೋನಿಯಂ ನುಡಿಸ್ತೀನಿ ಅಂತ. ಅಗೇನ್ ಅದು ಅವರ ದೊಡ್ಡತನ. ಅಂದರೆ ದಿಸ್ ಈಸ್ ವಾಟ್ ಬೆನಕಾದ ಒಂದು ಸ್ಪೆಷಾಲಿಟಿ. ಅಂದರೆ ಬರೀ ಒಬ್ಬ ವ್ಯಕ್ತಿ ಅಂತ ಅಲ್ಲ, ಎಲ್ಲರಲ್ಲೂ ಈ ಥರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳಿರ್ತವೆ, ದೊಡ್ಡತನಗಳು, ಆ ಉದಾರತೆ, ಇದೆಲ್ಲವೂ ನಮಗೂ ಹಾಗೆ ಒಂದು ಇತ್ತೀಗೆ ಕೆಲವು ವರ್ಷದ ಹಿಂದೆ ನಾನು ಪೂರ್ಣ 20 ವರ್ಷ ಆಯೋಜನೆ ಮಾಡಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಬಿಟ್ಕೊಟ್ಟಿದ್ದು. ನಮ್ಮ ಪನ್ನು, ಶೃಂಗ, ಅನನ್ಯ ಭಟ್ ಅವರೆಲ್ಲ ಮಾಡಿದ್ರು. ಅವರೀಗ ಅಷ್ಟು ಚೆನ್ನಾಗಿ ಅದನ್ನು ಹಾಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಸೊ ಇದು ಬೆನಕಾದ ಸ್ಪೆಷಾಲಿಟಿ. ಜನ್ರೇಷನ್ ಟು ಜನ್ರೇಷನ್ ಹೋಗ್ತಾ ಇರುತ್ತೆ. ಇವರು ಇನ್ನೊಂದು 20-25 ವರ್ಷ ಮಾಡ್ತಾರೆ, ಆಮೇಲೆ ಇವರು ಇನ್ನೊಂದು ಜನ್ರೇಷನ್ ಬಿಟ್ಕೊಡ್ತಾರೆ. ಹಾಗೆ ದಿಸ್ ಈಸ್ ವಾಟ್, ಇದು ಹೀಗೆ ಹೋಗ್ತಾ ಇರಬೇಕು ಅನ್ನೋದು ನಮ್ಮ ಆಸೆ. ನಾ ಅಬ್ಸರ್ವ್ ಮಾಡಿದ ಪ್ರಕಾರ ನಾನು ಬೇರೆ ಬೇರೆ ತಂಡಗಳಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಬೇರೆ ತಂಡದ ನಾಟಕಗಳ ಜೊತೆಗೆ ನಮ್ಮ ಬೆನಕ ನಾಟಕಗಳನ್ನ ನೋಡಿದಾಗ ಸ್ವಲ್ಪ ಎಕ್ಸ್ಕ್ಲೂಸಿವ್ ಅನ್ಸುತ್ತೆ, ಬಿಕಾಸ್ ಆಫ್ ಇದು ಮೇಷ್ಟ್ರು ಮಾಡಿರುವಂಥ ಮ್ಯೂಸಿಕ್. ಎಷ್ಟೋ ಜನ ಈಗ ನಮ್ಮ ಜೋಕುಮಾರ್ ಸ್ವಾಮಿ ಈಗ ಇನ್ನೇನು 600 ಶೋ ಹತ್ತಿರ ಇದ್ದೀವಿ, ರಿಪೀಟೆಡ್ ಆಡಿಯನ್ಸ್ ತುಂಬ ಜನ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ಎಷ್ಟು ತಲೆಮಾರುಗಳು ಚೇಂಜ್ ಆಗಿದೆಯೋ ಅಷ್ಟು ಆ್ಯಕ್ಟರ್ಸ್ನ ನೋಡಿರುವಂಥ ಆಡಿಯನ್ಸ್ ಇವತ್ತಿಗೂ ಬರ್ತಿದ್ದಾರೆ. ಸೊ ಒಂದು ಮ್ಯೂಸಿಕ್ ಅಂದರೆ ನಮಗೆ ರಿಹರ್ಸಲ್ಸ್ಗೆ, ನಮಗೆ ಯಾವುದೇ ನಾಟಕ ತೊಗೊಂಡ್ರು ಹಾರ್ಮೋನಿಯಂ ಇಲ್ಲದೆ ನಮ್ಮ ನಾಟಕ ರಿಹರ್ಸಲ್ ಆಗೋದೇ ಇಲ್ಲ, ನಮ್ಮ ನಾಟಕನೂ ಇಲ್ಲ. ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಮಂಜಣ್ಣ ಹೇಳ್ದಂಗೆ ನಾಗನಾಥ್ ಸರ್, ಆಮೇಲೆ ನಾಗೇಶ್ ಜಯಕುಮಾರ್ ಅಂಕಲ್, ಅವ್ರನ್ನ ನಾವು ಎಷ್ಟು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಇಟ್ ಬಿ ಅ ವೆರಿ ಸ್ಮಾಲ್, ತುಂಬ ಚಿಕ್ಕ ಪದ ಆಗುತ್ತೆ. ಜೊತೆಗೆ ಹಾಡೋಕ್ಕೆ ಕಲ್ಪನಾಟಿ ಏಜಸ್ಸಿಂದ ಹಾಡ್ಕೊಂಡು ಬರ್ತಾನೆ ಇದ್ದಾರೆ ಅವರು. ಸೊ ಈಗ ಹೊಸ ಮ್ಯೂಸಿಕ್ ಟೀಮ್ ಕೂಡ ಫಾರ್ಮ್ ಆಗಿದೆ, ಅವರು ಇಂಟ್ರೆಸ್ಟಿಂದ ಅಷ್ಟೇ ಕಲಿತಿದ್ದಾರೆ. ಆ್ಯಂಡ್ ತಕ್ಷಣ ಶೋಗಳು ಇಲ್ಲ, ಈಗ ಚೇಂಜ್ ಆಯಿತು, ಕಾಸ್ಟಿಂಗ್ ಎಲ್ಲ ಮತ್ತೆ ಹೊಸ ಜನರೇಷನ್ ಬರ್ತಿದ್ದಾರೆ, ಮತ್ತೆ ಕಾಸ್ಟ್ಯೂಮ್ ಮಾಡಬೇಕು. ಅವಾಗ ಇಲ್ಲಿ ಭರಣ ಅಂಕಲ್ ನಮ್ಗೆ ಇಲ್ಲಿ ಹೇಳ್ಬಿಟ್ಟಿರ್ತಾರೆ, ಸೊ ಅದು ಕಾಸ್ಟ್ಯೂಮ್ಸ್ ಆಗ್ಬಿಡುತ್ತೆ ಅನ್ನೋದು ಕೆಲವು ಸತಿ ಇರುತ್ತೆ, ಎಲ್ಲ ಕೋಆರ್ಡಿನೇಟ್ ಆಗತ್ತೆ ಅಂತ. ಸೊ ರಾಣಿ ಆಂಟಿಗೆ ವಿಷಯ ಹೋಗದೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂದಾಗ, ಸೊ ಆ ಟೈಮ್ ಕನ್ಸ್ಟ್ರೆಂಟಲ್ಲೂ ಅವರು ತಲೆ ಕೆಡ್ಸ್ಕೊಳ್ದೆ ಆಯಿತು ಬಿಡು ಅಂತ ಅಂತಾರೆ. ಸೊ ಅವ್ರು ಹೇಳ್ದಂಗೆ ಕರೆಕ್ಟಾಗಿ ಹಂಗೆ ಕಾಸ್ಟ್ಯೂಮ್ಸು ರೆಡಿಯಾಗಿರುತ್ತೆ. ಸೊ ಇಲ್ಲಿ ಯಾವ್ದು ಏನೇ ಹೆಚ್ಚು ಕಮ್ಮಿ ಆದರೂ, ಎಷ್ಟೇ ಟೈಮ್ ಕನ್ಸ್ಟೆಂಟ್ ಇದ್ದರೂ ಎಲ್ಲವೂ ತಕ್ಷಣ ಆಗತ್ತೆ. ಅಂದರೆ ಅದು ಆ ಫೋರ್ಸ್ ಹಂಗಿದೆ, ಆ ಎನರ್ಜಿ ಇನ್ನೂ ಕ್ಯಾರಿ ಆಗ್ತದೆ. ಹಾಗೆ ಪೂರ್ಣ ಹೇಳ್ದಂಗೆ ಮೇಷ್ಟ್ರು ಆಶೀರ್ವಾದ ಖಂಡಿತ ಇದೆ ಅನ್ನೋಕ್ಕೆ ಇದೇ ಮೋಸ್ಟ್ಲಿ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಎಲ್ರಿಗೂ ನಾಟಕದ ಶೋ ಪ್ರದರ್ಶನ ರಿಹರ್ಸಲ್ ಎಷ್ಟು ಮುಖ್ಯ ಅನ್ನೋ ಒಂದು ಸೀರಿಯಸ್ನೆಸ್ ಎಲ್ಲರಲ್ಲೂ ಇದೆ. ಅದು ಬಹಳ ಒಂದು ಸಂತೋಷದ ವಿಷಯ. ಇರ್ತಾರೆ ಯಾರೋ ಬಂದವರು ಒಬ್ಬರು ಇಬ್ಬರು ಒಂಚೂರು ಅದನ್ನು ಕಲ್ತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ, ಆಮೇಲೆ ತುಂಬ ಕಷ್ಟ ಆದವರು ಬಿಟ್ಟು ಹೊರಟೋಗ್ತಾರೆ. ದಿಸ್ ಈಸ್ ವಾಟ್ ಥಿಯೇಟರ್. ಎಲ್ಲೂ ಹೋದರೂ ಆಲ್ ಓವರ್ ದ ವರ್ಲ್ಡ್, ಬಿಕಾಸ್ ತಾಲೀಮ್ಗೆ ಸಮಯ ಕೊಡೋಕ್ಕಾಗದೇ ಇರೋನು ಥಿಯೇಟ್ರಲ್ಲಿ ಇರೋಕ್ಕಾಗೋದೇ ಇಲ್ಲ. ಈಗ ಬಣ್ಣ ಸರಿ ಯಾವತ್ತೂ ಅಂದರೆ ಶೋಗಿಂತ ರಿಹರ್ಸಲ್ ಮುಖ್ಯ ಕಣ್ರಿ ಅಂತ. ಸೊ ಅಂದರೆ ಅಷ್ಟು ಇಂಪಾರ್ಟೆಂಟ್. ನಾವೆಲ್ಲ ಈಗ ಬಣ್ಣ ಸರ್ ಅಂಥವ್ರನ್ನ ಭಾಳ ಜನ ಅವರೆಲ್ಲ ನೋಡಿ ಕಲ್ತಿದ್ದೀವಿ. ಬಣ್ಣ ಸರ್ ಅದು ಎಷ್ಟು ದುಡ್ಡು ಫ್ಲೈಟ್ಗೆ ಹಾಕ್ಬಿಟ್ಟಿದಾರೋ ಗೊತ್ತಿಲ್ಲ. ಈ ಎಲ್ಲೋ ಶೋ ಇದ್ದರೆ ಅವರು ಕೈಯಿಂದ ಹಾಕ್ಕೊಂಡು ಬರ್ತಿದ್ರು. ತುಂಬ ಅವರು ಅದೆಷ್ಟೋ ಹಣ ಖರ್ಚು ಮಾಡಿಬಿಟ್ಟಿದ್ದಾರೆ. ಆ ಥರದ್ದೇನೋ ಒಂದು ಇದರಲ್ಲಿ ನಾವು ಅಂದರೆ ಅದರಿಂದ ಸ್ಫೂರ್ತಿ ತೊಗೊಂಡು ನಮಗೂ ಯಾವಾಗ ಒಂದ್ಸರಿ ನಾವು ಒಂದೆರಡು ಸರಿ ಅಷ್ಟೊಂದು ನಾವು ಖರ್ಚು ಮಾಡಿಲ್ಲ, ಆದರೆ ಒಂದೆರಡು ಸರಿ ನಾವು ಕೈಯಿಂದ ಫ್ಲೈಟ್ಗೆ ಹಾಕ್ಕೊಂಡು ಬಂದಿದ್ದೆ. ನಾನು ಹೇಳೋದು ದುಡ್ಡು ಹಾಕೋದು ಅಥವಾ ಇನ್ನೇನೋ ಅಂತಲ್ಲ, ಆದರೆ ದುಡ್ಡೇ ಎಲ್ರದ್ದು ದುಡ್ಡೇ. ಅದೃಷ್ಟ ಅಂದ್ರೆ ಡೆಡಿಕೇಶನ್. ಇಡೀ ಎಲ್ಲರೂ ಇಡೀ ತಂಡನೇ ಫ್ಲೈಟ್ ಅಲ್ಲಿ ಹೋಗಿ ನಾಟಕ ಮಾಡಿ ಬಂದಿದ್ದೀವಿ. ಚೂರ್ ಗ್ಯಾಪ್ ಕೊಡಿದ್ರೆ ಫ್ಲೈಟ್ ಅಲ್ಲೇ ಮಾಡ್ತಿದ್ವಿ. ಇಲ್ಲ, ಒಂದು ವಿಷಯ ನನಗೆ ಹೇಳಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾವು ಇವತ್ತು ಅವಾಗಿಂದ ನಾವು ತಂಡದ ಬಗ್ಗೆ ಮಾಡ್ತಾ ಇದ್ದೀವಿ. ನಾನು ಆಡಿಯನ್ಸ್ ಬಗ್ಗೆ ಏನೋ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮಗೆ ಚಿಕ್ಕವರಾಗೆ ನೋಡ್ತಿರ್ಬೇಕಾದ್ರೆ ಈ ಸತ್ತವನ ನಾಟಕ ನಡೀತಿದೆ ಅಂತ ಹೇಳಿದ್ರೆ ಹೌಸ್ಫುಲ್ ಶೋ ಆಗುತ್ತೆ, 100% ಹೌಸ್ಫುಲ್ ಆಗುತ್ತೆ ಅಂತ. ನಾನು ಸತ್ತವನ ನಾಟಕ ಒಂದೇ ಒಂದ್ಸಲ ಆ್ಯಕ್ಟ್ ಮಾಡೋದು ಇಲ್ಲಿವರೆಗೂ. ಅದು ಬೈ ಚಾನ್ಸ್ ಸ್ಟೇಜ್ ಮೇಲೆ ಬಾ ಕರ್ಕೊಂಡು ಹೋಗ್ಬಿಟ್ಟಿದ್ರು, ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೆಂಗೋ ಮುಗಿಸ್ಕೊಂಡು ಬಂದಿದ್ದು. ಬಟ್ ಪ್ರತಿ ಸರಿನೂ ನಾಟಕ ಇದು ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ನೋಡಿದ್ದೀನಿ. ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ ಹೌಸ್ಫುಲ್ ಶೋ ನಡೀತಾನೆ ಇರುತ್ತೆ. ನಾನು ಚಿಕ್ಕವನಾಗಿದ್ದಾಗ ಹೌಸ್ಫುಲ್ ನಡೀತಿತ್ತು ಅಂತ ಹೇಳ್ದಾಗಿಂದ ಹಿಡಿದು ಇವಾಗವರೆಗೂ ಹೌಸ್ಫುಲ್ ನಡೀತಾನೆ ಇದೆ ಅದು.
ಅಂಡ್ ಮಜಾ ಏನು ಅಂತ ಹೇಳಿದ್ರೆ ಆಡಿಯನ್ಸ್ ಅಲ್ಲಿ ಕೂತ್ಕೊಂಡು ಜನ ನೋಡ್ಬೇಕಾದ್ರೆ ಡೈಲಾಗ್ ನ ಹೇಳ್ತಾ ಇರೋದನ್ನ ನೋಡಿದೀನಿ ನಾನು. ಎಷ್ಟು ಸಲಿ ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ಡೈಲಾಗ್ ಮಾಡಿರ್ತಾರೆ, ಇಲ್ಲಿ ಆಡಿಯನ್ಸ್ ಕೂತ್ಕೊಂಡು ಡೈಲಾಗ್ ಹೇಳ್ತಾ ಇರ್ತಾರೆ. ಯಾವುದೋ ಒಂದು ಎಲ್ಲೊಂದ್ ಕಡೆ ಮಿಸ್ ಆಯ್ತು ಅಂತ ಮಿಸ್ ಆಯ್ತಲ್ಲ ಅಂತ ಹೇಳೋಷ್ಟಕ್ಕೂ ನೋಡ್ತಿರೋಂಥ ಆಡಿಯನ್ಸ್ ಅವಾಗಿಂದ ಇವಾಗರೂ ಕಂಟಿನ್ಯೂ ಆಗ್ತಾರೆ ಅಂತ ಹೇಳೋದಕ್ಕೆ. ಅದರಲ್ಲಿ ಒಂದು ಅದು ಆ ನಾಟಕದ ವಸ್ತು ಹೆಂಗಿದೆ ಅಂದರೆ, ಒಂದು ಅದು ಅರ್ಥ ಆಗೋದಕ್ಕೆ ಒಂದಷ್ಟು ಶೋ ತಗೋಬೇಕು. ಅರ್ಥ ಆದಮೇಲೆ ಅರ್ಥ ಆಗಿದೆ ಅಂತ ಅಂದ್ಕೊಂಡ್ರೆ ನಾವು ಅಲ್ಲಿಂದ ಬೇರೆ ಬೇರೆ ಅರ್ಥಗಳನ್ನ ಮತ್ತೆ ಕೊಡ್ತಾ ಹೋಗುತ್ತೆ. ಆಮೇಲೆ ಎಷ್ಟು ವರ್ಷಗಳು ಹೋದ್ರೂ ಆವತ್ತಿನ ದಿನಕ್ಕೆ ಅದು ವಾಸ್ತವ ಆಗಿರುತ್ತೆ. ಮಂಜಣ್ಣ ಸತ್ತವ್ರ ನೆರಳು ನರಸಿಂಹನ್ ಪಾತ್ರ ಫಸ್ಟ್ ಮಾಡ್ತಿದ್ದು ನಾನು. ಆ ಇಬ್ರು ಎಂಟ್ರಿ ಆಗ್ತಾರೆ, ಬೋಧಾಚಾರ್ಯ ವಿಷ್ಣುಪಾದ. ನನಗೆ ಇನ್ನೂ ನಾನು ಎಂಟ್ರಿ ಆಗಬೇಕಾಗ ನಿಂತ್ಕೊಂಡಿದ್ದೀನಿ ಅಲ್ಲಿ. ನಂಜಪ್ಪ ಅಲ್ಲಿ ತಳ್ಳಿದ್ರು ಹೋಗಿ ಅಂತ. ಆಗ ನಾನು ಪಾತ್ರ ಮಾಡೋಕೆ ಶುರು ಮಾಡಿದೆ. ಆಗ ಈ ಥರ ಕೆಲವೆಲ್ಲ ಅನುಭವಗಳು. ಕಾಫಿ ಕುಡಿದು ನಾನು ಇನ್ನೇನು ಹೊರಡ್ಬಿಡ್ತೀನಿ. ಸೊ ಒಂದು 2 ಮಾತಲ್ಲಿ ಮುಗಿಸಿ ನಾನು ಹೊರಡ್ತೀನಿ, ನಾನು ಕೆಲಸಕ್ಕೆ ಹೊರಡ್ಬೇಕೀಗ. ಸೊ ಒಂದು, ಈ ಎನರ್ಜಿ ಮತ್ತೆ ಇಷ್ಟು ನೋಡಿ ಸಖತ್ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಮಿಸ್ ಮಾಡಿಕೊಂಡ್ರೆ ಐ ವಿಲ್ ರಿಗ್ರೆಟ್, ಸೊ ಐ ಡೋಂಟ್ ವಾಂಟ್ ಟು. ಇನ್ನೊಂದು ಮೇಷ್ ಹೇಳಿರೋವಂಥದ್ದೇ ಒಂದು ಮಾತಿದೆ. ಮನುಷ್ಯ ಬೆಳ್ಳಿ ಪರದೆ ಮೇಲೆ, ಸಿನಿಮಾ ಪರದೆ ಮೇಲೆ ತನಗಿಂತ ದೊಡ್ಡದಾಗಿ ಕಾಣ್ತಾನೆ. ಅದೇ ಟಿ ವಿನಲ್ಲಿ ಚಿಕ್ಕ ಪರದೆನಲ್ಲಿ ಅವನಿಗಿಂತ ಚಿಕ್ಕದಾಗಿ ಕಾಣ್ತಾನೆ. ಆದರೆ ಮನುಷ್ಯ ತಾನು ಹೇಗಿದ್ದಾನೋ ಹಾಗೆ ಕಾಣಿಸೋದು ರಂಗಭೂಮಿಯಲ್ಲಿ ಮಾತ್ರ ಅಂತ. ಸೊ ಅದು ನನಗೆ ಸುಮಾರು ವಿಷಯಗಳಿಗೆ ಅದು ನನಗೆ ರಿಯಲೈಸೇಷನ್ ಕೊಟ್ಟಿದೆ. ಆ್ಯಂಡ್ ಬೆನಕಾಗೆ ನಂಗೆ ಬಂದಿರೋದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ನನ್ನನ್ನು ಇಲ್ಲಿ ಕರ್ಕೊಂಬಂದಂಥ ನನ್ನ ಫ್ರೆಂಡ್ ಶ್ರುತಾ. ಆ್ಯಂಡ್ ಇಲ್ಲ ನಿನ್ನ ಕೈಲಿ ಆಗತ್ತೆ ಮಾಡು, ಫಿಸಿಕಲ್ ಅಪಿಯರೆನ್ಸ್ ಡಸಂಟ್ ಮ್ಯಾಟರ್ ಅಂತ ನನಗೆ ಹೇಳಿ ಪುಷ್ ಮಾಡಿದಂಥ ಬರ್ಣ ಅಂಕಲ್ ಇರ್ಬೋದು, ಕಿಟಿ ಅಂಕಲ್ ಇರ್ಬೋದು, ಆ್ಯಂಡ್ ಜಯರಾಮಮ್ಮ ಯಾವಾಗಲೂ ಹೇಳೋರು. ಯಾಕೆಂದರೆ ಎಷ್ಟೋ ಸತಿ ಪ್ರತಿದಿನ ಆ ಮಾತು ಕೇಳಿದೆ, ನಿನ್ನ ಕೈಲಿ ಆಗತ್ತೆ ಅಂತ. ಆದರೆ ಜಯರಾಮಮ್ಮ ನನಗೆ ಪ್ರತಿದಿನ ಪುಷ್ ಮಾಡಿದ್ದಾರೆ, ತಲೆಗೆಡ್ಸ್ಕೊಬೇಡ, ನೀನು ಕೆಲಸ ನೋಡು, ನೀನು ಕಲ್ತ್ಕೊಳ್ಳೋದು ನೋಡು ಅಂತ. ಸೊ ಐ ವಾಂಟ್ ಟು ಥ್ಯಾಂಕ್ ಹಿಮ್. ಇದೊಂದು ಅವಕಾಶ ಅನಿಸುತ್ತೆ. ಆ್ಯಂಡ್ ಹಾಡು ನನಗೆ ಸಂಗೀತ ಕಲಿಬೇಕನ್ನೋದು ತುಂಬ ಹುಚ್ಚ ಇತ್ತು. ಅದರಲ್ಲೂ ರಂಗಗೀತೆ ನನಗೊಂಥರ ಅದು ನನಗೆ ಬೇರೆ ಒಂದು ಹಸುವನ್ನು ತಂದುಕೊಡ್ತಿಲ್ಲ ಕಲಿಬೇಕು ಅಂತ. ಅದನ್ನು ಹೇಳ್ಕೊಟ್ಟಿದ್ದು ಕಲ್ಪನಾ ಆಂಟಿ. ಆ್ಯಂಡ್ ಕಾಸ್ಟ್ಯೂಮ್ಸ್ ಯಾವ ಥರ ಯೋಚನೆ ಮಾಡ್ತಾರೆ ರಾಣಿಯೇ ಆಂಟಿ. ಆ್ಯಂಡ್ ಈ ಥರ ತುಂಬ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋರು ಸೀನಿಯರ್ಸ್ ಎಲ್ಲರೂ ಇದ್ದಾರೆ. ಆ್ಯಂಡ್ ಇವ್ರುಗಳೆಲ್ಲ ಲೈಟಿಂಗ್ ಕೂಡ ಮಾಡಿದ್ದಾರೆ. ಸೊ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಲೈಟಿಂಗು, ಡೈರೆಕ್ಷನ್ನು, ಇವ್ರಿಗೆಲ್ರೂ ಎಲ್ಲ ಟ್ಯಾಲೆಂಟು ಇದೆ. ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಕೊಟ್ಟರು ಇವ್ರೆಲ್ಲರೂ ಎಕ್ಸಲೆಂಟಾಗಿ ಕೆಲಸ ಮಾಡುವಂಥ ಕೇಪಬಿಲಿಟಿ ಇವರೆಲ್ಲರಲ್ಲೂ ಇರೋದನ್ನು ನಾನು ನೋಡಿದ್ದೀನಿ. ಅದು ಎಲ್ಲವೂ ನನಗೆ ಮೋಟಿವೇಟ್ ಆಗಿದೆ. ಸೊ ಅದೇ ನನಗೆ ಇವ್ರನ್ನೆಲ್ಲ ನೋಡಿದಾಗ ಖುಷಿ ಅನಿಸೋದು. ಇವ್ರುಗಳ ಜೊತೆ ಮತ್ತೆ ಕೆಲಸ ಮಾಡಬೇಕು ಅಂತಲೂ ಅನಿಸ್ತಾ ಇರುತ್ತೆ. ಆ್ಯಂಡ್ ಇಷ್ಟು ಅಂದರೆ ನಾನೀಗ ಬೆನಕಾಗಿ ಬಂದೆ 20 ವರ್ಷ ಆಯಿತು. ಸೊ ಆ ಜರ್ನಿ ತುಂಬ ಇದೆ. ಇಷ್ಟು ಕನ್ಸ್ಟೆಂಟ್ ಟೈಮಲ್ಲಿ ಸಾಕಾಗಲ್ಲ ಅನ್ಸುತ್ತೆ. ಇದು ಹರಟೆ ಇಡೀ ದಿನ ಹೋಗುತ್ತೆ. ಆ್ಯಂಡ್ ಸಾಕಷ್ಟು ಮೆಮೊರೀಸ್ ಇದೆ. ಮೋಸ್ಟ್ಲಿ ಅದು ಐ ಆಮ್ ಸೋ ಹ್ಯಾಪಿ. ತುಂಬ ಖುಷಿ ಆಗುತ್ತೆ ಈ ಸೆಲೆಬ್ರೇಷನಲ್ಲಿ ನಾನು ಒಬ್ಳು ಇರೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೂ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲ ರೀತಿಲೂ ಎನ್ಕರೇಜ್ ಮಾಡೋದಕ್ಕೆ ಥ್ಯಾಂಕ್ಸ್ ಎ ಲಾಟ್. ಲೈಕ್ವೈಸ್ ಲಕ್ಷ್ಮಿ ಏನು ಹೇಳಿದ್ರು ಅದೆಲ್ಲ ನಮ್ಮ ಅಂದ್ರೆ ನನಗೆ 98ರಲ್ಲಿ ನಾನು ಮಂಜು ಯಾವಾಗ ಒಂದು ಹೈವದನ ಶುರು ಮಾಡಿ ಇವತ್ತಿನವರೆಗೂ ಜರ್ನಿನಲ್ಲಿ ಬೆನಕಾದ ಬಗ್ಗೆ ಇವಾಗ ಇಷ್ಟ ತನಕ ಎಲ್ಲ ಮಾತಾಡಿದ್ವಿ. ಆದರೆ ಈ ಸೆಕೆಂಡ್ ಜನ್ರೇಷನ್ ಇನ್ನೂ ಒಂದು ನಿಜವಾದ ನಮಗೆಲ್ಲರಿಗೂ ಏನು ಗೈನ್ ಅಂತ ಕೇಳ್ತಾರಲ್ಲ, ನೀವು ಇಷ್ಟೆಲ್ಲ ಕಷ್ಟಪಟ್ರಪ್ಪ ಏನು ಗೈನ್ ಏನು ಕೊನೆಗೆ ನಿಮಗೆ ಅಂತ ಕೇಳಿದ್ರೆ ಬದುಕನ್ನು ಕಟ್ಕೊಂಡ್ವಿ. ಲಕ್ಷ್ಮಿ ಹೇಳ್ದಂಗೆ ನಿಜವಾಗ್ಲೂ ನಾವ್ಯಾರು ಬರೀ ಸ್ಟೇಜ್ ಮೇಲೆ ಬಂದು ಪಾತ್ರಗಳು ಮಾಡಿದ್ದಷ್ಟೇ ಅಲ್ಲ, ಹಿಂದೆ ಕೂಡ ಒಬ್ಬರು ಬದುಕಲ್ಲಿ ಒಬ್ಬರು ತುಂಬ ಹೆಲ್ಪ್ ಮಾಡಿದ್ದೀವಿ. ಆ್ಯಂಡ್ ನನಗೆ ಒಬ್ಬಳು ತಂಗಿ ಸಿಕ್ಕಿದ್ದಾಳೆ ಅನ್ಬೋದು, ಒಬ್ಬ ಅಣ್ಣ ಸಿಕ್ಕಿದ್ದಾನೆ ಅನ್ಬೋದು. ಆ ಥರದ ಒಂದು ಫ್ರೆಂಡ್ಶಿಪ್ಪು, ಆ ಒಂದು ಬಾಂಡಿಂಗು ಬಹುಶಃ ನಮಗೆ ಕಾಲೇಜ್ ಫ್ರೆಂಡ್ಸು ಏನಿರ್ತಾರೆ ನಮ್ಮ ಲೈಫ್ ಲಾಂಗ್ ಫ್ರೆಂಡ್ಸ್ ಅಂತ ಕರಿತೀವಿ, ಅದಕ್ಕಿಂತ ಹೆಚ್ಚು ಬೆನಕ ಫ್ರೆಂಡ್ಸ್ ಅಂತ ಹೇಳ್ತೀನಿ ನಾನು. ಹೌದು. ಇವತ್ತು ನಮ್ಗೆ ಯಾರಿಗಾದ್ರೂ ಏನೋ ಜೀವನದಲ್ಲಿ ಏನೋ ಕಷ್ಟ ಬಂದಾಗ, ಏನೋ ಇದು ಬಂದಾಗ ಒಂದು ಸಪೋರ್ಟ್ ಅಂತ ಒಂಥರ ಬೆನಕ ಇದೆ. ಅದು ಏನೋ ಗೊತ್ತಿಲ್ಲ, ಎಲ್ಲದಕ್ಕಿಂತ ಹೆಚ್ಚಿನ ದೊಡ್ಡ ಸಪೋರ್ಟ್ ಮಾರಲ್ ಸಪೋರ್ಟ್ ಎಲ್ರಿಗೂ ಬಹಳ ಮುಖ್ಯವಾಗಬೇಕಿತ್ತು. ಅದಕ್ಕಂತೂ ಬೆನಕ ಯಾವತ್ತೂ ಇದೆ. ಅದೊಂಥರ ಎಲ್ಲ ಒಂದು ಮನೆಯವರು ಆ ಥರ ಆಗ್ಬಿಟ್ಟಿದೆ. ನೀವು ಹೇಳ್ದಾಗೆ ನಮ್ಮಲ್ಲೇ ಅದೊಂಥರ ಸಂಬಂಧಗಳು ಬೆಳ್ಕೊಂಡ್ಬಿಟ್ಟಿದೆ. ಎಷ್ಟು ನಂಬಿಕೆ ಒಂದು ಕುಟುಂಬ, ಎಷ್ಟು ನಂಬಿಕೆ ಒಬ್ಬರ ಮೇಲೆ ಒಬ್ಬರಿಗೆ ಅಂದರೆ, ಈಗ ಬಹುಶಃ ಜೋಕುಮಾರ್ ಸ್ವಾಮಿನೋ ಅಥವಾ ಹೈವದನೋ ಶೋ ಆಗ್ತಾ ಇದೆ, ಮಂಜುಗೇನೋ ಕಷ್ಟ ಇದೆ ಲೈಫಲ್ಲಿ ಅಂತ ಎಲ್ಲರಿಗೂ ಗೊತ್ತು. ಆದರೂ ಅವ್ನು ಬಂದು ಮಾಡ್ತಾನೆ ಅನ್ನೋ ನಂಬಿಕೆ ನಮಗೆ. ಬರ್ತಾನೆ ಮಂಜು ಮಾಡ್ತಾನೆ, ರಿಹರ್ಸಲ್ಗೆ ಬಂದಿಲ್ಲ, ಓಕೆ ತೊಂದರೆ ಇಲ್ಲ.
ರಿಹರ್ಸಲ್ ನಾನು ಮಂಜು ಯಾವಲೋ ಲೇಟ್ ನೈಟ್ ನಾನು ಮಂಜು ವಿದ್ಯಾ ರಾತ್ರಿ 12 ಗಂಟೆಲಿ ರಿಹರ್ಸಲ್ ಮಾಡ್ಕೊಂಡಿದ್ದು ಎಷ್ಟೋ ಸಲ ಮಾಡ್ಕೊಂಡಿದ್ದೀವಿ. ಹಂಗೆ ಮಾಡಿದ್ರೂ ಕೂಡ ಭರಣ ಸರ್ಗೆ ನಾವು 3 ಜನ ಮಾಡ್ತೀವಿ ಶೋನ ಅನ್ನೋ ಒಂದು ನಂಬಿಕೆ. ಸೊ ಆ ಒಂದು ನಂಬಿಕೆನೇ ಒಂದು ಬಾಂಡಿಂಗ್ ಬೆಳೆಸ್ತಾ ಇತ್ತು ನಮ್ಮ ಮಾತಿ ಅಂತ. ಇಂದ್ರನ ಜೊತೆಗೆ ಸೋಮರಸ ಕುಡಿದು ನಕ್ಕು ಕಲಿತು ದರಗಿಳಿದು ಬರುವಾಗ, ಇಂದ್ರನ ಜೊತೆಗೆ ಸೋಮರಸ ಕುಡಿದು ನಕ್ಕು ಕಲಿತು ದರಗಿಳಿದು ಬರುವಾಗ, ದೂರದಿಂದಲೇ ಕಂಡೆ ಪೃಥ್ವಿಯ ಮೇಲೆ ಒಂದು ಹೊಸ ಬಿರುಕು ಬಿಟ್ಟಿತು.